Shubhodaya, I am ready for positive change. Shubhodaya, I am ready for positive change. Yes, very- Shubhodaya. I am ready for positive change, madam. thank you. ಮಳೆ ಬಂತಲ್ವಾ? ನಮ್ಮಲ್ಲಿ ಇವತ್ತು ನೆಟ್ಟೆ ಹ್ಮ್. ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ಮಳೆ ಜೋರಾಗಿ ಬಂದಿದೆ. ಮಳೆಗಿಂತ ಗಾಳಿ, ಹಾ, ಸುಂಟರಗಾಳಿ. ಸುಂಟ್ರು ಗಾಳಿ. ಚಕ್ರ ಸಾಧನೆದೊಂದು ಪೋಸ್ಟರ್ ಹಾಕಿದ್ದೀನಿ. ಅದು 17ನೇ ತಾರೀಕು ಬೇಡ, ಏನೋ 17 ಅಂದ್ರೆ ನಂಬರ್ 8 ಆಗುತ್ತಲ್ವಾ, ಸಿಂಗಲ್ ಡಿಜಿಟಿಗೆ ತಂದಾಗ. ಅದು ಕರ್ಮ ಏನೋ ಇದಾಗತ್ತೆ ಅಂತ ಸ್ವಲ್ಪ ಅಸ್ಟ್ರಾಲಜಿ ನಂಬೋದ್ರಿಂದ ಫಸ್ಟಿಗೆ ಹಾಕ್ಬಿಟ್ಟೆ. ಆಮೇಲೆ ಯಾಕೋ ನೋಡಿದವ್ರು ಒಂದಿಬ್ರು ಹೇಳಿದ್ರು, ಅಸ್ಟ್ರಾಲಜರ್ಸ್, ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಕರ್ಮ ಯಾಕೆ ಹೊತ್ಕೊಂಡು ಸ್ಟಾರ್ಟ್ ಮಾಡ್ತೀರಾ, 8 ಅಂದ್ರೆ ಕರ್ಮ ಅಲ್ವಾ, ಶನಿ. ಸೊ ಹಾಗೆ ಅದಕ್ಕೆ 24ಕ್ಕೆ ಪೋಸ್ಟ್ ಪೋನ್ ಮಾಡಿದ್ವಿ, ಇನ್ನೊಂದು ವಾರ. 24ಕ್ಕಿದೆಯಾ? ಹಾ, ಶುಕ್ರ. ಶುಕ್ರ ದೇಶ ಬರ್ಲಿ ಎಲ್ರಿಗೂ ಅಂತ. ಹ್ಮ್. ಶನಿ ಅಂದ್ರೆ ನಿಧಾನ ಮಾಡ್ತಾನಲ್ವಾ ಕರ್ಮ ಕೊಡಕ್ಕೆ. ಫಸ್ಟ್ ಸ್ಟಾರ್ಟ್ ಹ್ಮ್. ಮಾಡ್ತಾನೆ ಯಾಕೆ. ಶನಿ ಒಳ್ಳೇದೇನೆ, ಬಟ್ ರಿಸಲ್ಟ್ ಬೇಗ ಬರಲ್ಲ. ಪಾಠ ಕಲ್ಸವನು ಶನಿ, ಕೆಟ್ಟವನೇನಲ್ಲ. ಹೌದೌದು, ಶನಿ ತುಂಬಾ ಒಳ್ಳೆಯವನು, ಕರ್ಮಫಲ ದಾತ ಅಂತ ಕರಿತೀವಲ್ವಾ. ಸೊ ಏನಾದ್ರೂ ಹ್ಮ್. ಹೊಸದು ಸ್ಟಾರ್ಟ್ ಮಾಡುವಾಗ ಆ ನಂಬರಲ್ಲಿ ಬೇಡ. ಈಗ ಯಾರ್ಯಾರ ಕರ್ಮಗಳು ಹೇಗಿರ್ತಾವೋ ಒಂದೊಂದ್ಸರಿ ನಮ್ಗೆ ನಾವು ಕ್ಯಾರಿ ಮಾಡ್ಬೇಕಾಗತ್ತೆ ಅದನ್ನೆಲ್ಲ. ಹ್ಮ್. ಸೊ ಅದಾಗಿ ಫಸ್ಟಿಗೆ ಕರ್ಮ ಹೊತ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಆನ್ಲೈನ್ ಕ್ಲಾಸ್ ಓಕೆ ಈಗ ಮಾಡ್ತಾ ಇದ್ದೀವಿ, ಬಟ್ ಆಫ್ಲೈನ್ ಕ್ಲಾಸು ಬೇಡ ಅಂತೇಳಿ ಆ, ಹಿಂದಕ್ಕೆ ಹಾಕೋಣ ಅಂದ್ರೆ ಪೇಮೆಂಟಿಗೆಲ್ಲ ಲೇಟ್ ಆಗ್ಬಿಡುತ್ತೆ. ಅದಕ್ಕೆ ಮುಂದಕ್ಕೆ ಕೊಟ್ವಿ. 24 ಅಂದ್ರೆ 2 ಅಂದ್ರೆ ಚಂದ್ರ, ಸ್ವಲ್ಪ ಮನಸ್ಸು ಎಲ್ಲರದು ಚೆನ್ನಾಗಾಗ್ಲಿ ಅಂತ. ಸೊ ಹಾಗಾಗಿ 24ಕ್ಕೆ ಇರುತ್ತೆ. ಅದು ಇವತ್ತು ಪೋಸ್ಟರ್ ಡೇಟ್ ಚೇಂಜ್ ಮಾಡ್ಬಿಟ್ಟು ಮತ್ತೆ ಹಾಕ್ತೀನಿ. ನಿನ್ನೆ ಹಾಕ್ಬಿಟ್ಟಿದ್ನಲ್ಲ, ಹಾಗಾಗಿ ಇರ್ಲಿ ಬಿಡು ಅಂತ ಸುಮ್ಮನೆ ಆಗೋದೆ. ಓಕೆ. ನಾನ್ ನೆನ್ನೆ ಸ್ಟೇಟಸ್ಗೂ ಹಾಕ್ಬಿಟ್ಟೆ ಅದ್ನ. ನಾನು ಎಲ್ಲರೂ ಸ್ಟೇಟಸ್ ಹಾಕೊಂಡ್ಬಿಟ್ಟಿದ್ದಾರೆ ಸುಮಾರು ಜನ. ಇಲ್ಲಿ ಪರವಾಗಿಲ್ಲ, ಪೇಮೆಂಟ್ ಮಾಡಿದ್ ಯಾರು ಇನ್ನೂ ಅಮೌಂಟ್ ಮಾಡಿ ಪೇಮೆಂಟ್ ಮಾಡಿಲ್ವಲ್ಲ. ಲಾಸ್ಟ್ ಟೈಮ್ ಕೊಟ್ಟಿರೋರು ಸ್ವಲ್ಪ ಪೆಂಡಿಂಗ್ ಅಲ್ಲಿ ಇದ್ದಾರೆ. ಈ ಸರಿ ಯಾರು ಕೊಡ್ತಾರೆ ಅವ್ರನ್ನ ಹಂಗೆ ಸೇರಿಸ್ಕೊಂಡು ಇದು ಮಾಡೋಣ ಅಂತ. ಸೊ 24 ಪಕ್ಕ, ಎಷ್ಟು ಜನ ಬರ್ಲಿ, ಮಾಡೋದೇನೆ. ಸೊ ದಯವಿಟ್ಟು ಈ ಸರಿ ಇನ್ನೂ ತುಂಬಾ ಕಮ್ಮಿ ಮಾಡಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ ನಿಮ್ಗೆ ಅದ್ರ ಝಲಕ್ ಏನ್, ಅದ್ರದ್ದು ತಾಕತ್ತಿದೆ ನಿಮ್ಗೆ ಗೊತ್ತಾಗ್ಬೇಕು ಅಂತೇಳೇನೆ ಅಷ್ಟು ಕಮ್ಮಿ ಮಾಡಿರೋದು. ಒಂದು 50 ಜನ ಫಸ್ಟ್ ಆ ರೇಟಲ್ಲಿ, ಆಫರ್ ರೇಟಲ್ಲಿ ತಗೊಂಡ್ರೆ ಕ್ಲಾಸು, ನಿಮ್ಮ ಎಕ್ಸ್ಪೀರಿಯನ್ಸ್ ಇಂದನೇ ಬೇರೆಯವ್ರು ಬರ್ತಾರೆ. ಈಗ ಏನೇ ಸರ್ವಿಸ್ ಆಗ್ಲಿ, ಬಿಸ್ನೆಸ್ ಆಗ್ಲಿ, ಪ್ರಾಡಕ್ಟ್ ಆಗ್ಲಿ, ಯಾರಾದ್ರೂ ಫಸ್ಟ್ ಯೂಸ್ ಮಾಡಿ ಅದ್ರ ರಿಸಲ್ಟ್ ತಗೊಂಡ್ರೆ ತಾನೇ ಬೇರೆಯವ್ರಿಗೆ ಹೇಳಕ್ಕಾಗತ್ತೆ, ಸುಮ್ಮನೆ ಎಲ್ಲಿ ಹ್ಮ್. ಹೇಳಕ್ಕಾಗತ್ತೆ. ಸೊ ಹಾಗಾಗಿ ಹೌದು. ಅದಕ್ಕೆ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಕೊಡ್ಸಿದ್ರೆ ಪಕ್ಕ ನೆಕ್ಸ್ಟ್ ಬರೋ ಅಂಥವ್ರಿಗೆ ಈಸಿ ಆಗತ್ತಲ್ಲ ಅಂತೇಳಿ ಆ ಥರ ಮಾಡಿದ್ದು. ಸೊ ಹಾಗಾಗಿ ಸ್ಟೇಟಸಿಗೂ ಹಾಕೊಳ್ಳಿ, ನಿಮ್ಮ ಯಾರೋ ಪರಿಚಯದವ್ರು ಇದ್ರೆ ಅವ್ರಿಗೆ ಹೇಳಿ, ಅವ್ರ ಜೊತೆ ಇನ್ನೊಬ್ಬರನ್ನ ಕರ್ಕೊಂಬರಕ್ಕೆ ಹೇಳಿ. ಈಗ ಹೆಂಗಂದ್ರೆ 3000 ರೂಪೀಸು +1 ಫ್ಯಾಮಿಲಿ ಅವ್ರನ್ನ ಯಾರನ್ನಾರು ಕರ್ಕೊಂಬರುವಂತ ಆಪರ್ಚುನಿಟಿ ಇದೆ. ಹಸ್ಬೆಂಡ್ನ ಕರ್ಕೊಂಬರ್ಬೋದು, ಅಥವಾ ಯಾರನ್ನಾದ್ರೂ ಮಕ್ಕಳು 18 ಇಯರ್ಸ್ 15 ಇಯರ್ಸ್ ಅಬೋವ್ ಇದ್ರು ಮಕ್ಕಳನ್ನು ಕರ್ಕೊಂಬರ್ಬೋದು, ಅವ್ರಿಗೊಂದು ನಾಲೆಡ್ಜ್ ಬರುತ್ತೆ ಹಾಗೆ. ಓಕೆನಾ? ನಾಳೆಯಿಂದ, ನಾಳೆ 1ನೇ ತಾರೀಕಲ್ವಾ, ನಾಳೆಯಿಂದ 2 ಸೆಷನ್ ಥರ ಮಾಡ್ತೀವಿ. ಒಂದು ಮೆಡಿಟೇಷನ್ನು ಸಪ್ರೇಟು, ಒಂದು ಪ್ರಾಣಾಯಾಮ ಸಪ್ರೇಟ್ ಅಂತ. ಪ್ರಾಣಾಯಾಮಕ್ಕೆ ಇನ್ನೂ ಜಾಸ್ತಿ ಟೈಮು, ಮತ್ತೆ ಇನ್ನೂ 1-2 ಎಕ್ಸ್ಟ್ರಾ ಪ್ರಾಣಾಯಾಮನ ಆ್ಯಡ್ ಮಾಡ್ತೀನಿ. 20 ನಿಮಿಷ ಬರೀ ಪ್ರಾಣಾಯಾಮನೇ ಮಾಡೋಣ. ಆಮೇಲಿಂದ ಮೆಡಿಟೇಷನ್ ಇರುತ್ತೆ. ಮಾತು ಸ್ವಲ್ಪ ಕಮ್ಮಿ ಆಗತ್ತೆ ನಾಳೆಯಿಂದ. ಓಕೆನಾ? ಮಾತು ಕಮ್ಮಿ, ಓಕೆ. ಮಾತು ಕಮ್ಮಿ, ಕೆಲಸ ಜಾಸ್ತಿ. ಓಕೆ. ಓಕೆ, ಡನ್. ಇವತ್ತು ಕತೆ ಹೇಳ್ಬೇಕಾ? ಹೇಳಿ ಚಿಕ್ಕದಾಗಿ. ಓಕೆ, ಇವತ್ತೊಂದು ಎಲ್ಲರಿಗೂ ಗೊತ್ತಿರೋಂಥ ಸಿಂಪಲ್ ಕತೆ ಹೇಳ್ತೀನಿ ಇವತ್ತು. ಕತೆ ಸುಮಾರು ಇದಾವೆ ತಲೆನಲ್ಲಿ, ದಿನೇ ದಿನೇ ಬರ್ತಾ ಇರ್ತವೆ ಅವು. ಇವತ್ತು ಸ್ವಲ್ಪ ಟೈಮ್ ಆಗೋಯ್ತಲ್ಲ, ಹಾಗಾಗಿ ಅದೇನ್ ಬರ್ರಂತ ಓಡೋಯ್ತದಪ್ಪ ಟೈಮ್. ಇವತ್ತೊಂದು ಕತೆ ಹೇಳ್ತೀನಿ, ನಾವೆಲ್ಲರೂ ಯೂಸ್ ಮಾಡುವಂತ ಕೈ ಇದೆ ಒಂದು ಕತೆ ಹೇಳ್ತೀನಿ, ಆಯ್ತಾ? ಒಂದ್ಸರಿ ಹಿಂಗೆ
ಕೈಯಲ್ಲಿ ಏನಿದೆ? ಐದು ಬೆರಳು. 5 ಬೆರಳುಗಳು ಮಾತಾಡ್ತಾ ಕೂತಿದ್ವಂತೆ. ಅವಾಗ ಹೆಬ್ಬೆರಳಿಗೆ ಏನೋ ಒಂಥರ ಗರ್ವ. ನಾನಿದ್ರೇನೆ ಎಲ್ಲ ಕೆಲಸ ಮಾಡೋಕ್ಕಾಗೋದು, ನಾನು ತುಂಬಾ ಶ್ರೇಷ್ಠ. ಹಿಂಗೆ ಮಾತಾಡ್ತಾ ಮಾತಾಡ್ತಾ ಯಾರು ಶ್ರೇಷ್ಠರು, ಯಾರು ಜಾಸ್ತಿ ಇದು ಅಂತ ಎಲ್ಲರೂ ಮಾತಾಡ್ತಾ ಇರ್ಬೇಕಾದ್ರೆ ಅದು ಹೇಳ್ತಂತೆ, ನಾನು ತುಂಬಾ ಶ್ರೇಷ್ಠ. ಅಂದ್ರೆ ನಾನಿದ್ರೇನೆ ನಿಮ್ಗೆಲ್ಲ ಸಪೋರ್ಟು. ಏನಾದರೂ ಒಂದು ಹಿಡ್ಕೊಳಕ್ಕೆ, ಒಂದು ಎತ್ತಕ್ಕೆ ಅಥವಾ ಮುಷ್ಟಿ ಕಟ್ಟಕ್ಕೆ ಎಲ್ಲದಕ್ಕೂ ನಾನು ಸಪೋರ್ಟ್ ಮಾಡ್ತೀನಿ. ಸೊ ಹೆಡ್ ಆಫ್ ದಿ ಫ್ಯಾಮಿಲಿ ನಾನು ಸಖತ್ ಪವರ್ಫುಲ್ಲು, ನಾನು ಶ್ರೇಷ್ಠ ಅಂತೇಳಿ ಹೇಳ್ತಂತೆ. ಅವಾಗ ತೋರ್ ಬೆರಳಿಗೆ ಯಾಕೋ ಸ್ವಲ್ಪ ಟ್ರಿಗರ್ ಆಯ್ತು. ನೀನ್ ಹೇಗ್ ಶ್ರೇಷ್ಠ ಆಗ್ತೀಯಾ? ಯಾರನ್ನಾರು ಪಾಯಿಂಟ್ ಔಟ್ ಮಾಡ್ಬೇಕಂದ್ರೆ, ಇವ್ನು ಹಿಂಗೆ ಅವನಂಗೆ ಅಂತ ಏನಾದ್ರು ಹೇಳ್ಬೇಕಂದ್ರೆ ನನ್ನನ್ನ ಯೂಸ್ ಮಾಡ್ತಾರೆ. ಸೊ ಎಲ್ಲರ ತಪ್ಪುಗಳನ್ನ ತಿದ್ದಕ್ಕೆ ನನ್ನನ್ನು ತೋರಿಸ್ತಾರೆ. ಸೊ ನಾನು ಶ್ರೇಷ್ಠ ಅಂತ ತೋರ್ ಬೆರಳು ಹೇಳ್ತಂತೆ. ಇವರಿಬ್ರು ಹಿಂಗೆ ವಾದ ಮಾಡ್ತಾ ಇರ್ಬೇಕಾದ್ರೆ ಮಧ್ಯದ ಬೆರಳು ಬಂದು, ನಾನು ಶ್ರೇಷ್ಠ, ಯಾಕಂದ್ರೆ ನಿಮ್ಮೆಲ್ಲರಿಗಿಂತ ಉದ್ದ ಇದ್ದೀನಿ ಅಲ್ವಾ, ಮತ್ತೆ ಕೈಗೆ ಒಂದು ಅಂದ ಬರ್ಬೇಕು ಅಂದ್ರೆ ಮಧ್ಯದಲ್ಲಿ ನಾನಿದ್ರೇನೆ ಕೈ ಚೆನ್ನಾಗಿ ಕಾಣಿಸೋದು. ಮತ್ತೆ ನಿಮ್ಮೆಲ್ಲರಿಗಿಂತ ಹೈಟಲ್ಲಿ ತುಂಬಾ ಮೇಲೆ ಇದ್ದೀನಿ. ಹಾಗಾಗಿ ನಾನು ಶ್ರೇಷ್ಠ, ನಾನು ಹೆಡ್ ಆಫ್ ದಿ ಫ್ಯಾಮಿಲಿ. ಈ ಕಡೆ ಇಬ್ರು ಇದ್ದೀರಾ, ಈ ಕಡೆ ಇಬ್ರು ಇದ್ದೀರಾ, ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕಂದ್ರೆ ಮಧ್ಯದಲ್ಲಿ ನಾನು ಚೆನ್ನಾಗಿರ್ಬೇಕು. ಸೊ ಹಾಗಾಗಿ ನಾನು ಹೆಡ್ ಆಫ್ ದಿ ಫ್ಯಾಮಿಲಿ, ನಾನು ಶ್ರೇಷ್ಠ, ನೀವಿಬ್ರು ಅಲ್ಲ ಅಂತ ಮಧ್ಯದ ಬೆರಳು ಹೇಳುತ್ತಂತೆ. ಆವಾಗ ಇದಕ್ಕೆ ಉಂಗುರದ ಬೆರಳಿಗೆ ಆಯ್ತು, ನೀವೆಲ್ಲ ಹೆಂಗ್ ಶ್ರೇಷ್ಠ ಆಗ್ತೀರಾ? ಯಾವ್ದಾದ್ರು ಒಂದು ಸಂಬಂಧ ಜೋಡಿಸ್ಬೇಕಾದ್ರೆ ಅಥವಾ ಬೆಲೆ ಬಾಳುವಂತ ಚಿನ್ನದ ಉಂಗುರಗಳನ್ನ ಹಾಕ್ಬೇಕಾದ್ರೆ ನನ್ನನ್ನ ಚೂಸ್ ಮಾಡ್ತಾರೆ. ಅಂದ್ರೆ ನಾನು ಉಂಗುರ ಹಾಕೊಂಡಾಗ್ಲೇನೆ ಇಡೀ ಕೈ ಚೆನ್ನಾಗಿ ಕಾಣಿಸೋದು, ಇಡೀ ನಾವೆಲ್ಲರೂ ಚೆನ್ನಾಗಿ ಕಾಣಿಸ್ತೀವಿ. ನಾನು ಅಲಂಕಾರ ಮಾಡ್ಕೊಂಡ್ರೆ ಎಲ್ಲರೂ ಚೆನ್ನಾಗಿ ಕಾಣಿಸ್ತೀರಾ. ಸೊ ಹಾಗಾಗಿ ನೀವ್ಯಾರು ಶ್ರೇಷ್ಠರಲ್ಲ. ಬೆಲೆ ಬಾಳುವಂತ ವಸ್ತುಗಳನ್ನ ಧರಿಸ್ಕೋಬೇಕಾದ್ರೆ ನನ್ನನ್ನ ಚೂಸ್ ಮಾಡ್ತಾರೆ. ನಾನೆಂತ ಲಕ್ಕಿ ನೋಡಿ. ಫಸ್ಟ್ ನಾವ್ ಇದಕ್ಕೆ ಅಲ್ವಾ ಉಂಗುರ ಹಾಕೋದು. ಎಷ್ಟು ಶ್ರೇಷ್ಠ ನಾನು ಅಂತ ಬೆಲೆ ಬಾಳುವಂತ ವಸ್ತುನ ಫಸ್ಟ್ ನನಗಾಕ್ತಾರೆ, ನಿಮ್ಗೆ ಯಾರಿಗೂ ಹಾಕಲ್ಲ. ನೀವು ಶ್ರೇಷ್ಠ ಆಗಿದ್ರೆ ನಿಮ್ಗೆ ಹಾಕ್ಬೇಕಾಗಿತ್ತಲ್ವಾ. ಸೊ ಹಾಗಾಗಿ ನಾನ್ ಶ್ರೇಷ್ಠ, ನೀವ್ಯಾರು ಅಲ್ಲ ಅಂತೇಳಿ ಉಂಗುರದ ಬೆರಳು ಹೇಳುತ್ತಂತೆ. ಸೊ ಸಂಬಂಧಗಳನ್ನ ಜೋಡಿಸ್ಬೇಕಾದ್ರೆ ನನ್ನನ್ನು ಉಪಯೋಗಿಸ್ತಾರೆ. ಉಂಗುರ ಹಾಕೊಂಡಿದ್ದಾರೆ ಅಂದ್ರೆ ಎಂಗೇಜ್ ಆಗಿದ್ದಾರೆ. ನನ್ನನ್ನ ನೋಡಿ ಇವರು ಬೇರೆಯವ್ರ ಜೊತೆ ಎಂಗೇಜ್ ಇದ್ದಾರೆ ಅಂತ ಜನ ಅರ್ಥ ಮಾಡ್ಕೋತಾರೆ. ನೋಡು, ಎಷ್ಟು ನಾನು ಬೆಲೆ ಬಾಳುವಂತ ವಸ್ತುಗಳನ್ನ ಹಾಕೊಳ್ಳೋ ಅಷ್ಟು ನಾನು ಲಕ್ಕಿ ಇದ್ದೀನಿ. ಸೊ ಹಾಗಾಗಿ ನೀವ್ಯಾರು ಶ್ರೇಷ್ಠರಲ್ಲ, ನಾನೇ ಶ್ರೇಷ್ಠ ಅಂತೇಳಿ ಉಂಗುರದ ಬೆರಳು ಹೇಳ್ತಾನೆ. ಆವಾಗ ಕಿರು ಬೆರಳಿಗೆ ಏನ್ ಹೇಳ್ಬೇಕು ಪಾಪ ಅದು. ಇವರೆಲ್ಲ ಇವ್ರದೇ ಆದ ಕಥೆಗಳನ್ನ ಹೇಳ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ, ಅವರು ಬೆನ್ ತಟ್ಕೋತಾ ಇದ್ದಾರೆ, ಅವ್ರವ್ರ ಬೆನ್ ಅವರೇ ತಟ್ಕೋತಾ ಇದ್ದಾರೆ. ನಾನು ಐ ಆಮ್ ಗ್ರೇಟ್, ಐ ಆಮ್ ಗ್ರೇಟ್, ಐ ಆಮ್ ಗ್ರೇಟ್ ಅಂತ. ಪಾಪ ಇದು ಚಿಕ್ಕದಲ್ವಾ, ಇದು ಏನು ಅಂತ ಏನಕ್ಕೂ ಯೂಸ್ ಆಗಲ್ವಲ್ಲ. ನಾವು ಕಿರುಬೆರಳನ್ನ ಯಾವುದಕ್ಕೂ ಜಾಸ್ತಿ ಯೂಸ್ ಮಾಡಲ್ಲ. ಒಂದೇ ಒಂದಕ್ಕೆ ಯೂಸ್ ಮಾಡ್ತಾ ಇದ್ವಿ, ಅದು ಸ್ಕೂಲಲ್ಲಿ ಮಾಡ್ತಾ ಇದ್ವಿ, ಟೀಚರ್ಸ್ಗೆ ತೋರಿಸ್ಬೇಕಾದ್ರೆ. ಅಷ್ಟು ಬಿಟ್ರೆ ಬೇರೆ ಏನಕ್ಕೂ ಯೂಸ್ ಮಾಡಲ್ಲ ಅಲ್ವ ಇದನ್ನ ಜಾಸ್ತಿ. ಸೊ ಇದು ಇದಾಗ್ಬಿಡ್ತು, ಚಿಂತೆ ಆಗೋಯ್ತು. ಏನಪ್ಪ ಮಾಡೋದು, ಇವರೆಲ್ಲ ನೋಡಿ ಇಷ್ಟಿಷ್ಟೊಂದು ಸಾಧನೆಗಳನ್ನ ಮಾಡಿದೀವಿ, ಇಷ್ಟೊಂದು ಇದು ಮಾಡಿದೀವಿ, ನಾನೇ ಶ್ರೇಷ್ಠ, ನಾನೇ ಶ್ರೇಷ್ಠ ಅಂತ ಒಬ್ರಿಗೊಬ್ರು ಪೈಪೋಟಿಗೆ ಬಿದ್ಬಿಟ್ಟಿದ್ದಾರೆ. ಕೈಲಿ ಏನಾಗತ್ತೆ, ನಾನೇನು ಯೂಸೇ ಆಗಲ್ವಲ್ಲ ಅಂತ ಅದೇನ್ ಮಾಡ್ತು, ಬೇಜಾರ್ ಮಾಡ್ಕೊಂಡು ಕೂತಿತ್ತಂತೆ. ನನ್ನಿಂದ ಏನು ಆಗಲ್ಲ, ನಾನು ಏನು ಕೆಲಸಕ್ಕೆ ಯೂಸ್ ಆಗಲ್ಲ ನಾನು ಅಂತ ಬೇಜಾರ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ದೇವ್ರು ಒಂದ್ಸರಿ, ಹಂಗೆ ಯಾಕಪ್ಪ ಹಿಂಗ್ ಕೂತ್ಕೊಂಡಿದ್ಯಾ, ಹಿಂಗ್ ಅಳ್ತಾ ಇದ್ಯಾ, ಏನಾಯ್ತು ನಿನಗೆ, ಯಾಕೆ ಬೇಜಾರಾಗಿದ್ಯಾ ಅಂತ ದೇವ್ರು ಕೇಳಿದ್ರು. ಯಾರನ್ನ? ಕಿರುಬೆರಳ ಹತ್ರ. ಕಿರುಬೆರಳು ಬೇಜಾರು ಮಾಡ್ಕೊಂಡು, ನೋಡಿ ಸ್ವಾಮಿ, ಹಿಂಗೆ ನಮ್ದೊಂದು ಫ್ಯಾಮಿಲಿ ಇದೆಯಲ್ವಾ, 5 ಜನ ಇದೀವಲ್ವಾ ನಮ್ಮ ಫ್ಯಾಮಿಲಿಲಿ, ಅವ್ರು 4 ಜನ ಜಗಳ ಮಾಡ್ತಾ ಇದ್ದಾರೆ. ನಾನ್ ಶ್ರೇಷ್ಠ, ನಾನ್ ಶ್ರೇಷ್ಠ, ನಾನ್ ಶ್ರೇಷ್ಠ ಅಂತ 4 ಜನ ಅವಾಗಿಂದ ಪೈಪೋಟಿಗೆ ಬಿದ್ದಿದ್ದಾರೆ. ನಾನೇ ದೊಡ್ಡವನು, ನಾನೇ ಇದು ಹಂಗೆ ಅಂತೇಳಿ ಇದು ಮಾಡ್ತಾ ಇದ್ದಾರೆ. ನಾನೇನು ಮಾಡಿಲ್ಲ. ನಾನು ಹೆಂಗ್ ಹೇಳಿ, ನಾನು ದೊಡ್ಡವನು ಅಂತ ಅವ್ರ ಮಧ್ಯೆ ಹೋಗಿ ಮಾತಾಡಕ್ಕೆ ನನಗೆ ಅವಕಾಶನೇ ಇಲ್ಲ. ನಾನೇನು ಹೇಳಿ ಅಲ್ಲಿ, ನಾನೇನು ಮಾತಾಡಬೇಕು? ನೋಡು, ನಾನು ಎಷ್ಟು ಚಿಕ್ಕವನಾಗ್ಬಿಟ್ಟಿದ್ದೀನಿ, ನಾನೇನು ಶ್ರೇಷ್ಠನೂ ಇಲ್ಲ, ಏನೂ ಇಲ್ಲ. ನೀನು ಯಾವ ಥರ ನನ್ನನ್ನು ಸೃಷ್ಟಿ ಮಾಡಿಬಿಟ್ಟಿದ್ಯಾ ದೇವ್ರೆ, ನನಗೆ ಏನು ಹೇಳ್ಕೊಳಕ್ಕೆ ಇದೇ ಇಲ್ವಲ್ಲ ನನ್ನ ಹತ್ರ ಅಂತ ಅದರ ಅಳಲನ್ನೆಲ್ಲ ತೋಡ್ಕೊಂತು. ಹಿಂಗೆ ನೋಡಿ, ಹಿಂಗಾಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ, ಏನು ಮಾಡೋದು ಇವಾಗ ಅಂತ. ಆವಾಗ ದೇವರಿಗೆ, ಹೌದಲ್ವಾ, ನಿನ್ಗೆ ಹಂಗಾಗ್ಬಿಟ್ಟಿದೆ, ಬಟ್ ನೀನ್ ಯಾಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿಲ್ಲ, ನೀನೇ ಶ್ರೇಷ್ಠ ಅಂತ ಹೇಳ್ತಂತೆ ದೇವ್ರು. ಅದಕ್ಕೆ ನಾನ್ ಶ್ರೇಷ್ಠನ? ಹೇಗೆ ನಾನ್ ಶ್ರೇಷ್ಠ ಅಂತ ಹೇಳ್ಬೇಕಾದ್ರೆ ಏನಾದ್ರು ಒಂದು ವಿಷಯ ಇರ್ಬೇಕಲ್ವಾ ನನ್ನಲ್ಲಿ. ಅದೇನು ಇಲ್ಲ ಅಂತಂದಾಗ ನಾನು ಹೇಗೆ ಹೇಳಕ್ಕಾಗತ್ತೆ?
ನಾನು ಶ್ರೇಷ್ಠ ಅಲ್ಲ ದೇವ್ರೆ ಅಂತ ಮತ್ತೆ ಬೇಜಾರು ಮಾಡ್ಕೊಂಡು ಅಳಕ್ ಶುರು ಮಾಡ್ತಂತೆ. ಆವಾಗ ದೇವರು, ನಾನು ಹೇಳೋವರೆಗೂ ಕೇಳಪ್ಪ ಸ್ವಲ್ಪ, ನೀನೇ ಶ್ರೇಷ್ಠ ಅಂತ ಹೇಳ್ತಾ ಇದ್ದೀನಲ್ವ ನಾನು ಅಂತ ಅಂದ್ರಂತೆ. ಹೌದಾ, ಸರಿ ಆಯ್ತು, ಹೇಳಿ ಹೇಗೆ ನಾನು ಶ್ರೇಷ್ಠ? ಈಗ ಬೇರೆಯವ್ರ ಹತ್ರ ಹೋಗಿ ಅವರೆಲ್ಲ ಪೈಪೋಟಿಗೆ ಬಿದ್ದಿದಾರಲ್ಲ, ನೀವ್ಯಾರು ಶ್ರೇಷ್ಠರಲ್ಲ, ನಾನು ಶ್ರೇಷ್ಠ ಅಂತ ಹೇಳಕ್ಕಾರೆ ನನ್ನ ಹತ್ರ ಏನಿದೆ ಅಂತ ಇಂಪಾರ್ಟೆಂಟು ಅಂತ ಡಿಫ್ರೆಂಟ್ ಆಗಿರೋವಂಥದ್ದು ಏನಿದೆ? ಈಗ ಕೈ ಮುಗಿದಾಗ ದೇವರಿಗೆ, ಈಗ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ದೇವಸ್ಥಾನಕ್ಕೆ ಹೋದ ತಕ್ಷಣ ಕೈ ಮುಗಿತಾರಲ್ವಾ, ಧನ್ಯವಾದಗಳನ್ನ ಅರ್ಪಿಸ್ಬೇಕಾದ್ರೆ ನಾವೇನ್ ಮಾಡ್ತೀವಿ? ಎರಡು ಕೈಗಳನ್ನ ಜೋಡಿಸಿ ಕೈ ಮುಗಿತೀವಿ. ಹಂಗೆ ಕೈ ಮುಗಿದಾಗ ನಾನು ನನ್ನ ಭಕ್ತರು ಬಂದಿದ್ದಾರೆ ಅಂತ ನೋಡ್ಬೇಕಾದ್ರೆ ಕೈ ಮುಗಿದಾಗ ಫಸ್ಟ್ ಮೊದಲನೇ ಲೈನಲ್ಲಿ ಇರೋದು ಯಾರು? ನೀನೇ ತಾನೆ ಅಂತ ಕೇಳಿದ್ರಂತೆ ದೇವ್ರು. ಹೌದೌದು, ಫಸ್ಟ್ ಮುಂದೆಗಡೆ ಬೇರೆಯವರಿಗೆ ಕೈ ಮುಗಿಬೇಕಾದ್ರೆ ಮುಂದೆಗಡೆ ನೀನೇ ಇರ್ತೀಯ, ಅಥವಾ ದೇವರಿಗೆ ಕೈ ಮುಗಿಬೇಕಾದ್ರೆ ಫಸ್ಟ್ ಲೈನಲ್ಲಿ ನಿಂತಿರೋದು ಯಾರು ಅಂತಂದಾಗ ಕಿರುಬೆರಳು ಹೇಳ್ತಂತೆ, ನಾನೇ ನಿಂತಿರೋದು ಮುಂದೆ ಅಂತ. ಸೊ ಅವಾಗ ಕಣ್ಣು ಬಿಟ್ಟ ತಕ್ಷಣ ಫಸ್ಟಿಗೆ ಕಾಣೋದು ಯಾರು? ಮುಂದೆ ನಿಂತಿರೋರು ತಾನೇ ಕಾಣಿಸ್ತಾರೆ. ಹೌದೌದು, ಮುಂದೆ ನಿಂತಿರೋರು ಕಾಣಿಸ್ತಾರೆ. ಹಾಗಾದ್ರೆ ನೀನ್ ಹೆಂಗಿದಾದೆ? ನೀನ್ ಶ್ರೇಷ್ಠ ತಾನೆ. ದೇವ್ರು ಕಣ್ಬಿಟ್ಟು ನೋಡಿದ ತಕ್ಷಣ ನೀನ್ ಮುಂದೆ ಲೈನಲ್ಲಿ ಇರ್ತೀಯ, ಫಸ್ಟಿಗೆ ದೇವ್ರು ನೋಡೋದು ನಿನ್ನನ್ನೇ. ಇದಕ್ಕಿಂತ ಬೇಕಾ ನಿನಗೆ ಶ್ರೇಷ್ಠ ಆಗೋದಿಕ್ಕೆ? ನೋಡು, ನಾನು ಹಿಂಗಣ್ಣ ಯಾರಾದ್ರೂ ಬಂದು ಕೈ ಮುಗಿದ ತಕ್ಷಣ, ಅಥವಾ ನೀವ್ ಯಾರಿಗಾರು ಕೈ ಮುಗಿದ ತಕ್ಷಣ ಫಸ್ಟಿಗೆ ಕಾಣಿಸೋದು ಯಾರು? ಕಿರುಬೆರಳು. ಫಸ್ಟ್ ಲೈನಲ್ಲಿ ಇರೋದು ಕಿರುಬೆರಳು. ಸೊ ಅವಾಗ ಏನಾಗುತ್ತೆ? ನಿನ್ನನ್ನೇ ಎಲ್ಲರೂ ಫಸ್ಟ್ ನೋಡ್ತಾರೆ. ನೀನು ಬೇರೆಯವ್ರನ್ನ ನೋಡೋದಕ್ಕಿಂತ ನಿನ್ನನ್ನ ಬೇರೆಯವ್ರು ನೋಡ್ತಾರೆ. ಮೊದಲನೇ ಲೈನಲ್ಲೇ ನೀನ್ ಇದೀಯಾ. ನಾನು ಕಣ್ಬಿಟ್ಟ ತಕ್ಷಣ ನೀನೇ ಫಸ್ಟ್ ನನಗೆ ಕಾಣಿಸ್ತೀಯ. ಸೊ ಹಾಗಾಗಿ ಅವ್ರು ಯಾರು ಶ್ರೇಷ್ಠರಲ್ಲ, ನೀನೇ ಶ್ರೇಷ್ಠ ಅಂತೇಳಿ ಆ ನೀನೇ ಶ್ರೇಷ್ಠ ಅಂತೇಳಿ ಕಿರುಬೆರಳಿಗೆ ಸಮಾಧಾನ ಮಾಡಿದ್ರಂತೆ ದೇವ್ರು. ಅವಾಗ ಕಿರುಬೆರಳಿಗೂ ಆಯ್ತು, ತುಂಬಾ ಖುಷಿ ಆಗೋಯ್ತು, ನಾನೇ ಶ್ರೇಷ್ಠನಾಗಿದ್ದೇನೆ ಅಂತೇಳಿ ಬಂದು ಎಲ್ಲರ ಹತ್ರ ಹೇಳ್ತಂತೆ, ನೀವ್ಯಾರು ಶ್ರೇಷ್ಠರಲ್ಲ, ನಾನು ಶ್ರೇಷ್ಠ ಅಂತ. ಅವಕ್ಕೆಲ್ಲರಿಗೂ ಉಳ್ದೋಗ್ಬಿಡ್ತು. ನೀನ್ ಹೆಂಗ್ ಶ್ರೇಷ್ಠ ಆಗ್ತೀಯ? ನೀನ್ ಇಷ್ಟೇಷ್ಟು ಇದೆಯಾ, ಕಾಣಿಸೋದೇ ಇಲ್ಲ ನೀನೇನು ಕೆಲಸನೂ ಮಾಡಲ್ಲ, ಏನಕ್ಕೂ ಉಪಯೋಗನೂ ಇಲ್ಲ ನೀನು ಅಂತ ಬೈದ್ರಂತೆ ಎಲ್ಲರೂ. ಅವಾಗ ಹೇಳ್ತಂತೆ, ಇದೇ ಕಥೆನ ದೇವ್ರು ಹೇಳಿರೋ ಕಥೆ ಹೇಳ್ತಂತೆ. ನೋಡಿ, ಹಿಂಗೆ ಕೈ ಮುಗಿದ್ರೆ ಫಸ್ಟ್ ದೇವರಿಗೆ ನಾನು ಕಾಣಿಸ್ತೀನಿ, ಮೊದಲನೇ ಲೈನಲ್ಲಿ ನಾನು ನಿಂತಿದ್ದೀನಿ ಅಂತಂದಾಗ, ಓ ಹೌದಲ್ವಾ, ನೋಡಿ ಇಷ್ಟು ಚಿಕ್ಕವರಾದ್ರೂ ನೀನು ಎಲ್ಲರೂ ನಿನ್ನನ್ನು ನೋಡೋವಂಥ ಪ್ಲೇಸಲ್ಲಿ ನೀನು ನಿಂತಿರ್ತೀಯ, ಒಳ್ಳೇದಾಯ್ತು, ವೆರಿ ಗುಡ್ ಅಂತೇಳಿ ಅವಾಗ ಅವರವರಲ್ಲೇ ಸಮಾಧಾನ ಮಾಡ್ಕೊಂಡ್ರಂತೆ. ನಾವು ಫ್ಯಾಮಿಲಿ, ಒಂದೇ ಕುಟುಂಬ, ಇಲ್ಲಿ ಯಾರು ಶ್ರೇಷ್ಠ ಇದ್ರೇನು ಬಿಟ್ರೇನು ಅಲ್ವಾ? ಸೊ ಹಾಗಾಗಿ ಎಲ್ಲರೂ ಸೇರಿದ್ರೆ ಮಾತ್ರನೇ ಕೆಲಸ ಆಗೋದು, ಪ್ರತಿಯೊಬ್ರು ಬೇಕೇ ಬೇಕು. ಸೊ ಹಾಗಾಗಿ ಎಲ್ಲರೂ ಮನವರಿಕೆ ಮಾಡ್ಕೊಂಡ್ರಂತೆ, ಯಾರು ಶ್ರೇಷ್ಠರು ಅಲ್ಲ, ಯಾರು ಕಳಪೇನೂ ಅಲ್ಲ, ಎಲ್ಲರ ಸಹಾಯ ಬೇಕು. ಒಂದು ಕೆಲಸ ಆಗ್ಬೇಕಂದ್ರೆ ನಮ್ಮ 5 ಜನದ ಹೆಲ್ಪ್ ಬೇಕು. ಇನ್ಮೇಲೆ ನಮ್ಮ ಮಧ್ಯೆ ನಾವ್ಯಾರು ಗರ್ವ ಪಡೋದು ಬೇಡ, ನಾನ್ ಫಸ್ಟ್, ನಾನ್ ಗ್ರೇಟು ಅಂತ ಎಲ್ಲರೂ ಸೇರಿ ಒಳ್ಳೆ ಕೆಲಸಗಳನ್ನ ಮಾಡೋಣ. ಒಗ್ಗಟ್ಟಿನಲ್ಲಿ ಬಲವಿದೆ. ಇನ್ಮೇಲೆ ನಮ್ಮಲ್ಲೇ ಪೈಪೋಟಿ ಬೇಡ ಅಂತೇಳಿ ಎಲ್ಲರೂ ಚೆನ್ನಾಗಿ ಮಾತಾಡ್ಕೊಂಡು ಖುಷಿಯಾಗಿ ಒಂದಾದ್ರಂತೆ. ಚೆನ್ನಾಗಿದ್ಯಾ? ಇದನ್ನ ನಮ್ಗೆ ಅಳವಡಿಸ್ಕೋಬೇಕೀಗ. ಒಂದು ಫ್ಯಾಮಿಲಿ ಇದೀವಿ ಅಂತಂದ್ರೆ ಸಾಮಾನ್ಯವಾಗಿ ಪೇರೆಂಟ್ಸು ಒಂದು ಮಕ್ಕಳನ್ನ ಜಾಸ್ತಿ ಮಾಡ್ತಿರ್ತಾರೆ, ಒಂದು ಮಗುನ ಭೇದ ಭಾವ ಮಾಡ್ತಾರೆ ಅಲ್ವಾ? ಎಲ್ಲರಿಗೂ ಅವ್ರದೇ ಆದ ಶ್ರೇಷ್ಠತೆ ಇದೆ, ಅವ್ರದೇ ಆದ ಒಂದು ಇದಿದೆ. ನಾವು ಯಾರನ್ನು ಕಡೆಗಣಿಸ್ಬಾರ್ದು. ಯಾರಿಗ್ ಗೊತ್ತು ಯಾರಲ್ಲಿ ಯಾವ ಶಕ್ತಿ ಇದೆ, ಅವ್ರು ಯಾವಾಗ ಹೆಂಗ್ ಚೇಂಜ್ ಆಗ್ತಾರೆ, ಏನು ಬದಲಾವಣೆ ತರ್ತಾರೆ ಪ್ರಪಂಚದಲ್ಲಿ. ಜಗತ್ತನ್ನೇ ಬದಲಾವಣೆ ಮಾಡೋಂಥ ಶಕ್ತಿ ಅವ್ರಿಗೆ ಬಂದ್ಬಿಡ್ಬಹುದು, ಹೇಳಕ್ ಬರಲ್ಲ. ನೀನ್ ವೇಸ್ಟು, ನೀನ್ ಅಪ್ರಯೋಜಕ, ನಿನ್ನಿಂದ ಏನು ಸಾಧ್ಯವಿಲ್ಲ ಅಂತ ಯೋಚನೆ ಮಾಡದೆ ಯಾರಿಗೂ ನಾವು ಹೇಳೋ ಆಗಿಲ್ಲ. ಕೆಲವೊಂದು ವಿಷಯದಲ್ಲಿ ನಮ್ಗಿಂತ ಜಾಸ್ತಿ ಗೊತ್ತಿರುತ್ತೆ ಅವ್ರಿಗೆ. ನಮಗ್ ಗೊತ್ತಿರೋ ವಿಷಯ ಎಲ್ಲ ಅವ್ರಿಗೆ ಗೊತ್ತಿರ್ಬೇಕು ಅಂತೇನಿಲ್ಲ, ಅವ್ರಿಗೂ ಬೇರೆ ವಿಷಯದಲ್ಲಿ ಅವರು ಎಕ್ಸ್ಪರ್ಟ್ ಇರ್ತಾರೆ ಅಲ್ವಾ? ಸೊ ಹಾಗಾಗಿ ಯಾರನ್ನು ಮುಖಾಮುಖಿ ನೋಡದೆ ಬೈಯೋದು, ಅಥವಾ ಮನೆಯಲ್ಲಿ 2 ಮಕ್ಳಿದ್ರೆ ಅವರಲ್ಲಿ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಮಾಡ್ತಾರಲ್ವಾ? ಯಾರೋ ಒಂದ್ ಮಕ್ಳು ಸ್ವಲ್ಪ ಮಾರ್ಕ್ ಜಾಸ್ತಿ ತೆಗೆದ ತಕ್ಷಣ ಇವ್ನು ಚೆನ್ನಾಗ್ ಓದ್ತಾನೆ, ಇವ್ನು ಚೆನ್ನಾಗ್ ಓದ್ತಾಳೆ, ನೀನ್ ಓದೋದೇ ಇಲ್ಲ, ನೀನ್ ಎದೆ ಸೀಳಿದ್ರೆ 2 ಅಕ್ಷರ ಇಲ್ಲ ಅಂತೆಲ್ಲ ಬೈತಾ ಇರ್ತಾರೆ. ಅವರಲ್ಲಿ ಇನ್ನೂ ಒಂದೇನೋ ಟ್ಯಾಲೆಂಟ್ ಇರುತ್ತೆ. ಎಲ್ಲರೂ ಓದಿ ರ್ಯಾಂಕ್ ತಂದ್ರೆ ಬೇರೆ ಕೆಲಸ ಮಾಡೋರು ಯಾರು? ಓದಿಗೆ ಅಂತೇಳಿ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ಬೇಡಿ. ಇನ್ನು ಬೇರೆ ಏನೋ ಟ್ಯಾಲೆಂಟ್ ಇರುತ್ತೆ, ಅದಕ್ಕೆ ಸಪೋರ್ಟ್ ಮಾಡಿ, ಅದನ್ನ ಹೊರಗೆ ತಂದು ಅದಕ್ಕೆ ಇದ್ ಮಾಡಿ.
ನಿಮ್ಗೆ ಏನಂತಾರೆ, ಅವ್ರ ಕನಸು ನನಸಾಗಕ್ಕೆ ಸಹಾಯ ಮಾಡಿ. ಅವಾಗ ಅವರು ಯಾವುದೋ ಒಂದು ಕ್ಷೇತ್ರದಲ್ಲಿ ಮುಂದೆ ಬರ್ತಾರೆ. ಬರೀ ಓದೋ ಮಕ್ಳನ್ನೇ ತಲೆ ಮೇಲೆ ಕೂರಿಸ್ಕೊಂಡು ಜಾಸ್ತಿ ಇದು ಮಾಡಬೇಡಿ. ನಿಮ್ಮ ಮನೆಯಲ್ಲಿ 2 ಮಕ್ಳಿದ್ರೆ ಒಂದು ಮಗುಗೆ ಬೈತಾ ಇದ್ದು ಯಾವಾಗ್ಲೂ ಇನ್ನೊಂದು ಮಗುಗೆ ಮುದ್ದು ಮಾಡ್ತಾ ಇದ್ರೆ ಇವತ್ತಿಂದ ಬಿಡಿ. ಅದು ಮಕ್ಕಳ ಮನಸ್ಸಲ್ಲಿ ಅಗಾಧವಾದ ನೋವನ್ನು ಉಂಟು ಮಾಡುತ್ತೆ. ಅದನ್ನ ತೆಗಿಯಕ್ಕೆ ಜೀವನ ಪೂರ್ತಿ ಆದ್ರೂ ಆಗಲ್ಲ. ಅಂತ ಮಕ್ಕಳು ತುಂಬಾ ವಿಚಿತ್ರವಾಗಿ ಬೆಳೀತಾರೆ. ನಮ್ಮ ಮೇಲೇನೆ ಅವ್ರಿಗೆ ನಂಬಿಕೆ ಇರಲ್ಲ, ಗೌರವ ಇರಲ್ಲ, ಪ್ರೀತಿ ಇರಲ್ಲ ನಾಳೆ. ಸೊ ಹಾಗಾಗಿ ಭೇದ ಭಾವ ಯಾರು ಮಾಡಬೇಡಿ. ಅದೇ ರೀತಿ ಫ್ಯಾಮಿಲಿಯಲ್ಲೂ ಕೂಡ ಎಲ್ಲರನ್ನೂ ಒಂದೇ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಪ್ರೀತಿಯಿಂದ ಮಾತಾಡಿದ್ರೆ, ಟೈಮ್ ಕೊಟ್ಟು ಮಾತಾಡಿದ್ರೆ ಪ್ರತಿಯೊಬ್ಬರು ಚೇಂಜ್ ಆಗ್ತಾರೆ. ಓಕೆನಾ? ಇಲ್ಲಿ ಯಾರು ಶ್ರೇಷ್ಠರು ಅಲ್ಲ, ಯಾರು ಅಪ್ರಯೋಜಕರು ಅಲ್ಲ. ಎಲ್ಲರಿಗೂ ಅವರದೇ ಆದ ಸ್ವಾಭಿಮಾನ ಇದೆ, ಅವ್ರದ್ದೇ ಆದ ಬೆಲೆ ಇದೆ, ಅವ್ರದ್ದೇ ಆದ ಕೌಶಲ್ಯಗಳಿದ್ದಾವೆ. ಗುರುತಿಸುವಂಥ ಕೆಲಸ ನಾವು ಮಾಡಬೇಕು. ಎಲ್ಲರನ್ನೂ ಸಮಾನವಾಗಿ ನೋಡುವಂಥ ಮನಸ್ಥಿತಿ ನಮ್ಮಲ್ಲಿ ಬರಬೇಕು. ಎಸ್, ಈ ಬರೀ ಬೆರಳುಗಳೇ ನೋಡಿ ಎಂತ ಬುದ್ಧಿ ಕಲ್ತ್ಕೊಟ್ಟಿದ್ದಾವೆ ನಮ್ಗೆ. ಓಕೆನಾ? ಈಗ ಪ್ರಾಣಾಯಾಮ ಸ್ಟಾರ್ಟ್ ಮಾಡೋಣ. ರೆಸ್ಪೆಕ್ಟ್ ಆಲ್. ಎಸ್, ಎಲ್ಲರಿಗೂ ಗೌರವ ಕೊಡಿ. ಅದು ನಮ್ಮನ್ನ ಒಂದು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಈಗ ಕೆಲವರು ಮಾತಾಡ್ತಾ ಇಲ್ಲ ಅಂದ ತಕ್ಷಣ ಅವ್ರು ದಡ್ರಲ್ಲ, ಅವ್ರ ಹತ್ರನೂ ವಿಷಯ ಇರುತ್ತೆ. ಬಟ್ ಟೈಮ್ ಹಂಗೆ ಮಾತಾಡಕ್ ಇದಿರಲ್ಲ ಅಷ್ಟೇ. ಮಾತಾಡ್ತಾ ಇದ್ದಾರೆ ಅಂದ ತಕ್ಷಣ ಅವ್ರು ಬುದ್ಧಿವಂತರಲ್ಲ, ಅವ್ರ ಹತ್ರ ಸ್ವಲ್ಪ ವಿಷಯ ಇರ್ಬೋದು, ಅದನ್ನೇ ಅವರು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇರ್ಬೋದು. ನೀವು ಮಾತಾಡಲ್ಲ. ಕೆಲವೊಂದು ಫಂಕ್ಷನ್ಗಳಲ್ಲಿ ಪ್ರೋಗ್ರಾಮ್ ಅಲ್ಲಿ ನೋಡ್ತೀನಿ ನಾನು, ಸ್ಟೇಜ್ ಮೇಲೆ ಕರೀತಾರೆ, ಇವ್ರು ಹೋಗಿಲ್ಲ ಅಂದ ತಕ್ಷಣ ನಿಮ್ಗೇನು ಗೊತ್ತಿಲ್ಲ, ಮಾತಾಡಕ್ ಬರಲ್ವಾ, ಆಗಲ್ವಾ ಅಂತಾರೆ. ಬಟ್ ವಿಷಯ ಗೊತ್ತಿದ್ರು ಸಮ್ ಟೈಮ್ ಹಂಗಾಗತ್ತೆ, ಸ್ಟೇಜ್ ಫಿಯರೋ ಏನೋ, ಹೋಗಿ ಮಾತಾಡಕ್ ಆಗಲ್ಲ. ಹಂಗಂತ ಅವ್ರಿಗೇನು ಗೊತ್ತಿಲ್ಲ ಅಂತ ಅರ್ಥ ಅಲ್ಲ, ಗೊತ್ತಿರುತ್ತೆ. ಬಟ್ ಬಂದು ಮಾತಾಡೋಷ್ಟು ಧೈರ್ಯ ಇರಲ್ಲ ಅಷ್ಟೇ. ಅದೊಂದು ಧೈರ್ಯ ಒಂದು ತಗೊಂಡ್ಬಿಟ್ರು ಅಂದ್ರೆ ಎಲ್ಲವೂ ಮಾಡ್ತಾರೆ. ಈ ಮಾತೇ ಇದೆಯಲ್ಲ, ಧೈರ್ಯಂ ಸರ್ವಸ್ತ್ರ ಸಾಧನಂ. ಧೈರ್ಯ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಆ ಧೈರ್ಯ ನಾವು ಮಾಡ್ಬೇಕಷ್ಟೆ. ಅವಕಾಶ ಸಿಕ್ತಾಗ ಉಪಯೋಗಿಸ್ಕೋಬೇಕು. ಮಾತಾಡಕ್ಕೆ ಕರೆದಾಗ ಹೋಗಿ ಮಾತಾಡ್ಬೇಕು. ಸುಮ್ನೆ ಹೋಗಿ ಮಾತಾಡಬಾರ್ದು. ನಮ್ಮ ಅವಶ್ಯಕತೆ ಇದೆ, ನಮ್ಮನ್ನ ಕರೀತಿದ್ದಾರೆ ಅಂದ್ರೆ ಹೋಗಿ ನಮ್ಗೇನ್ ಗೊತ್ತಿದೆ ಅದನ್ನೇ ಕಾನ್ಫಿಡೆಂಟ್ ಆಗಿ ಹೇಳುವಂತ ಅಭ್ಯಾಸವನ್ನ ಮಾಡ್ಕೋಬೇಕು. ಓಕೆ, ಮಾಡ್ತೀರಾ? ಇನ್ಮೇಲೆ ಭೇದ ಭಾವ ತೋರಿಸ್ಬೇಡಿ ದಯವಿಟ್ಟು. ಅದು ಒಬ್ರು ಮನಸ್ಸಲ್ಲಿ ತುಂಬಾ ಆಳವಾದ ನೋವಾಗಿ ಕೂತ್ಕೊಳ್ಳುತ್ತೆ. ಆ ನೋವನ್ನ ತೆಗಿಯಕ್ಕೆ ಮತ್ತೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಅದೊಂದು ಟ್ರಾಮಾ ಅಂತಾರೆ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ಚೈಲ್ಡ್ಹುಡ್ ಟ್ರಾಮಾ ಅಂತ ಇರ್ಬೋದು. ಕೆಲವೊಂದು ಕಹಿ ಘಟನೆಗಳು, ನೀವು ಪದೇ ಪದೇ ಹೇಳುವಂತ ಶಬ್ದಗಳು ಹೋಗಿ ಅವರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂತ್ಕೊಂಡ್ಬಿಡುತ್ತೆ. ನಾಳೆ ನೀವೇ ಅವ್ರನ್ನ ಚೇಂಜ್ ಮಾಡ್ತೀನಿ ಅಂದ್ರೂ ಆಗಲ್ಲ, ಅವರೇ ಚೇಂಜ್ ಆಗ್ತೀನಿ ಅಂದ್ರೂ ಕೆಲವೊಬ್ರಿಗೆ ಆಗೋದಿಲ್ಲ. ಕೆಲವೊಬ್ರು ಅದನ್ನೆಲ್ಲ ಮೀರಿ ಬಂದು ಬದಲಾವಣೆ ಆದ್ರೆ ಆಗ್ಬಿಡ್ತಾರೆ. ಕೆಲವ್ರಿಗೆ ಅವರೇ ಮನಸ್ಸು ಮಾಡಿದ್ರು ನಾನು ಚೇಂಜ್ ಆಗ್ಬೇಕು, ಇದರಿಂದ ಹೊರಗೆ ಬಿಟ್ಟು ಬರ್ಬೇಕು ನಾನು ಅಂದ್ರೂ ಸಾಧ್ಯವಾಗೋದಿಲ್ಲ. ಅಷ್ಟ್ರ ಮಟ್ಟಿಗೆ ಅವರನ್ನ ಟ್ರಿಗರ್ ಮಾಡಿರುತ್ತೆ ಅದು. ಸೊ ಹಾಗಾಗಿ ಭೇದ ಭಾವ ಮಾಡಬೇಡಿ. ಯಾರು ಯಾವ ಫೀಲ್ಡ್ ಅಲ್ಲಿ ಜಾಸ್ತಿ ನಾಲೆಡ್ಜ್ ಇದೆ ಅದು ಇಷ್ಟಪಟ್ಟು ಮಾಡ್ತಾ ಇರ್ತಾರೆ. ಕೆಲವು ಮಕ್ಕಳು ಡ್ರಾಯಿಂಗ್ ಇರ್ಬೋದು, ಬೇರೆ ಏನೋ, ಕ್ರಿಕೆಟ್ ಇರ್ಬೋದು, ಓದೋದಕ್ಕಿಂತ ಜಾಸ್ತಿ ಅದನ್ನ ಲವ್ ಮಾಡ್ತಾ ಇರ್ತಾರೆ. ಅಂತ ಕ್ಷೇತ್ರದಲ್ಲೇ ಬೆಳೆಯಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡಿ, ಸಪೋರ್ಟ್ ಮಾಡಿ. ನೀವೇ ನಿಮ್ಮ ಮನೆಯವ್ರಿಗೆ ಸಪೋರ್ಟ್ ಮಾಡದೆ ಬೈದು 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 ನಿನ್ಗೆಲ್ಲಾಗತ್ತೆ ಅಂದ್ರೆ ಅವ್ರಿಗೆ ಆಗದೇ ಇಲ್ಲ. ಅದು ಮಾಡ್ತೀನಿ ಅಂದ್ರೂ ಆಗಲ್ಲ, ಕಷ್ಟ ಆಗ್ಬಿಡುತ್ತೆ. ಸೊ ಮಕ್ಕಳ ಮನಸ್ಸಲ್ಲಿ ಯಾವುದೇ ರೀತಿಯ ನೋವು ಉಂಟಾಗುವಂಥ ಘಟನೆಗಳನ್ನ ಪದೇ 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 ಮಾಡಬೇಡಿ. ಅವಮಾನ ಮಾಡಬೇಡಿ. ಬೇರೆಯವರಿಗೆ ಕಂಪೇರ್ ಮಾಡಬೇಡಿ. ನಾನು ಅದಕ್ಕೆ ಹೇಳೋದು, ನಿಮ್ಮ ಪಾತ್ರವನ್ನ ನಿಮಗಿಂತ ಚೆನ್ನಾಗಿ ಯಾರ ಕೈಲೂ ಮಾಡೋಕ್ಕೆ ಸಾಧ್ಯವಿಲ್ಲ. ಅಂತಂದ್ರೆ ಅವ್ರಿಗವರೇ ಸರಿಸಾಟಿ. ಇನ್ನೊಬ್ಬರಿಗೆ ಮಕ್ಕಳನ್ನ, ಬೇರೆ ಮನೆಯವ್ರಿಗೆ, ಎದುರು ಮನೆಯವ್ರಿಗೆ, ಪಕ್ಕದ ಮನೆಯವ್ರಿಗೆ ಖಂಡಿತ ಕಂಪೇರ್ ಮಾಡಬೇಡಿ. ಯಾರಿಗ್ ಗೊತ್ತು, ಅವ್ರ ಮನೇಲಿ ಏನೋ ನ್ಯೂನ್ಯತೆ ಇರ್ಬೋದು. ಎದುರಿಗೆ ಚೆನ್ನಾಗಿ ಓದ್ತಾ ಇದಾರೆ ಅಂದ ತಕ್ಷಣ ಅವ್ರಿಗೇನು ಗೊತ್ತಿರಲ್ಲ, ಕೆಟ್ಟ ಕೆಲಸ ಮಾಡಲ್ಲ ಮಕ್ಕಳು ಅಂತ ಏನಾರು ಇದೆಯಾ? ನಾವೇನ್ ಮಾಡ್ತೀವಿ, 1-2 ಮಾರ್ಕ್ ಜಾಸ್ತಿ ತೆಗೆದ ತಕ್ಷಣ ಪದೇ ಪದೇ ನೋಡು ಅವನಷ್ಟು ಬೇಗ ಇದ್ದವನೇ, ಅವ್ನು ನೋಡು ರಂಗೋಲಿ ಹಾಕ್ತಾವಳೆ, ನೀನು ಇದೆಯಾ ಅಂದು ಇಲ್ದಂಗೆ ಮಾಡಾಕ್ಬಿಡ್ತೀವಿ ನಾವು. ತುಂಬಾ ಜನ ಮಾಡ್ತಾ ಇದೀವಿ ಅಲ್ವಾ ಈ ತಪ್ಪುನ. ಕಂಪ್ಯಾರಿಸನ್ ಬಿಟ್ಬಿಡಿ. ನಿನ್ ಕೈಲಿ ಆಗತ್ತೆ, ನಿನ್ಗೇನು ಇಷ್ಟ ಅದನ್ನ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ, ನೀನೇನ್ ಬೇಕಾದ್ರೂ ಮಾಡಬಲ್ಲೆ, ನಿನ್ಗೇನು ಸಪೋರ್ಟ್ ಬೇಕು ಅದು ಮಾಡೋಕ್ಕೆ ನಾವಿದ್ದೀವಿ, ಹೆದರ್ಕೋಬೇಡ, ನಿನ್ಗೇನು ಗೊತ್ತಿದೆ ಅದನ್ನ ಚೆನ್ನಾಗಿ ಮಾಡು,
ಚೆನ್ನಾಗಿ ಬೆಳಿ, 4 ಜನ ಗುರ್ತಿಸೋ ಥರ ಮಾಡು ಅದನ್ನ ಅಂತೇಳಿ ಮಕ್ಳಿಗೆ ಏನಾದ್ರು ಒಂದು ವಿಶೇಷ ಜ್ಞಾನ ಇರುತ್ತಲ್ಲ ಅದ್ರ ಬಗ್ಗೆ ಫೋಕಸ್ ಮಾಡಿ. ಆವಾಗ ನೋಡಿ ಎಲ್ಲಾರನ್ನೂ ಮೀರ್ಸೋ ಹಂಗೆ ಥರ ಅವ್ರು ಕೆಲಸ ಮಾಡ್ತಾರೆ. ಶಿಸ್ತಿಲ್ಲ ಅಂದರೆ ಬೈರಿ, ಬೇಡ ಅಂತಾರೆ. ಶಿಸ್ತಿರ್ಬೇಕು ಮಕ್ಕಳಿಗೆ. ಅದು ಬಿಟ್ಬಿಟ್ಟು ಬೇರೆಯವರಿಗೆ ಪ್ರತಿದಿನ ಬೇರೆಯವರಿಗೆ ಕಂಪೇರ್ ಮಾಡಬೇಡಿ. ಓಕೆನಾ? ಈಗ ನೇರವಾಗಿ ಕೂತ್ಕೊಳ್ಳೋಣ. ಬೆನ್ನು ಮತ್ತೆ ಕುತ್ತಿಗೆ ನೇರವಾಗಿರಲಿ. ಬೆನ್ನು ಮತ್ತೆ ಕುತ್ತಿಗೆ ನೇರವಾಗಿರಲಿ. ಆರಾಮಾಗಿ ಕೂತ್ಕೊಳ್ಳಿ. ಒಂದು ಒಳ್ಳೆಯ ಪ್ಲೇಸನ್ನು ಕೂತ್ಕೊಳ್ಳಿ. ಆದಷ್ಟು ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ಮಾಡಬೇಕಾದ್ರೆ ಒಂದೇ ಪ್ಲೇಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಅಲ್ಲಿ ಕೂತು 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 ಅಭ್ಯಾಸ ಆದರೆ ನೆಕ್ಸ್ಟು ನಿಮಗೆ ಅಲ್ಲಿ ಕೂತ ತಕ್ಷಣ ಅದು ಕಂಫರ್ಟ್ ಝೋನ್ ಆಗಿ ಕ್ರಿಯೇಟ್ ಆಗಿಬಿಡುತ್ತೆ ನಿಮಗೆ. ಆವಾಗ ಇಮ್ಮಿಡಿಯೇಟ್ ಮೆಡಿಟೇಷನ್ಗೆ ಹೋಗ್ಬೋದು. ಅದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಒಂದೇ ದಿಕ್ಕು, ಒಂದೇ ಜಾಗ. ನಾವು ಡೈಲಿ ಅದನ್ನೇ ಯೂಸ್ ಮಾಡ್ತಾ ಇದ್ರೆ ನಮಗೆ ಬೇಗ ನಮ್ಮ ಸಾಧನೆ ಮಾಡೋಕ್ಕೆ ಬೇಗ ಹೆಲ್ಪ್ ಆಗುತ್ತೆ. ಆದಷ್ಟು ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ, ಇಲ್ಲ ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ. ಪಶ್ಚಿಮಕ್ಕೆ ಕೂತ್ಕೋಬೇಡಿ. ಆ ಥರ ಒಂದೇ ಪ್ಲೇಸನ್ನ ಇಟ್ಕೊಂಡು ಕೂತ್ಕೊಳ್ಳಿ. ಈಗ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಡೈಲಿ ಹಾಲಲ್ಲೋ ರೂಮಲ್ಲೋ ನಿಮ್ಗೆ ಯಾವುದೋ ಒಂದು ಪ್ಲೇಸ್ ಇರುತ್ತಲ್ವ, ಪ್ರತಿ ದಿವಸ ಅದೇ ಪ್ಲೇಸಲ್ಲೇ ಕೂತ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಓಕೆನಾ? ನಿಮಗೆ ಈಸಿ ಆಗುತ್ತೆ. ಆ ಪ್ಲೇಸಲ್ಲಿ ಕೂತ್ಕೊಂಡ ತಕ್ಷಣ ಏನೋ ಒಂಥರ ಸಮಾಧಾನ ಆಗುತ್ತೆ ಮನಸ್ಸಿಗೆ, ಏನೋ ಒಂಥರ ಕಂಫರ್ಟ್ ಝೋನ್ ಬರುತ್ತೆ. ಸೊ ಹಾಗಾಗಿ ದಿನ ಪ್ಲೇಸನ್ನು ಚೇಂಜ್ ಮಾಡಬೇಡಿ, ಒಂದೇ ಪ್ಲೇಸನ್ನು ಆಯ್ಕೆ ಮಾಡ್ಕೊಂಡು ಕೂತ್ಕೊಳ್ಳಿ. ಓಕೆ? ಈಗ ಕಣ್ಣುಗಳನ್ನು ಮುಚ್ಚಿ ಆರಾಮವಾಗಿ, ಆಯಾಸವಿಲ್ಲದೆ ಕಣ್ಣುಗಳನ್ನು ಮುಚ್ಚಿ ನೇರವಾಗಿ ಕುತ್ತಿಗೆ ಮತ್ತು ಬೆನ್ನು ನೇರವಾಗಿರಲಿ. ದೇಹದಲ್ಲಿ ಯಾವುದೇ ತನದ ಬಿಗಿತನ ಬೇಡ. ಯಾವುದಾದ್ರೂ ಪೇಯ್ನ್ ಇದ್ದರೆ ಆ ಕಡೆ ಗಮನ ಕೊಡಬೇಡಿ. ಏನು ನೋವಿಲ್ಲ, ಆರಾಮಾಗಿ ಕೂತಿದ್ದೇನೆ. ಇನ್ನು 40 ನಿಮಿಷ ಪ್ರಾಣಾಯಾಮ ಪ್ಲಸ್ ಮೆಡಿಟೇಷನ್ ಸೇರಿ 40 ನಿಮಿಷ ನಾನು ಯಾವುದೇ ರೀತಿಯ ಕಷ್ಟ ಇಲ್ಲದೆ ಖುಷಿಯಾಗಿ ಆರಾಮಾಗಿ ಅಲುಗಾಡ್ದಂಗೆ ಇದೇ ಜಾಗದಲ್ಲಿ ಕೂತ್ಕೋತೀನಿ ಅನ್ನೋ ಒಂದು ದೃಢ ಸಂಕಲ್ಪವನ್ನು ಮಾಡಿ. ಮಧ್ಯೆ ಡಿಸ್ಟರ್ಬ್ ಆಗಲ್ಲ, ಪದೇ ಎದ್ದೇಳೋದಿಲ್ಲ ನಾನು ಅನ್ನೋ ಒಂದು ಮನಸ್ಥಿತಿನಲ್ಲಿ ಕೂತ್ಕೊಳ್ಳಿ. ಈಗ ನಾಡಿ ಶೋಧನ ಮಾಡೋಣ. ಫಸ್ಟು ನಾಳೆಯಿಂದ ಚೇಂಜ್ ಆಗುತ್ತೆ ಪ್ರಾಣಾಯಾಮ. ಇವತ್ತು ಮಾತ್ರ ನಾಡಿ ಶೋಧನ ಮಾಡಿಬಿಟ್ಟು ಕ್ಲೋಸ್ ಮಾಡೋಣ. ಇವತ್ತು ನಾಳೆಯಿಂದ ಪವರ್ಫುಲ್ ಪ್ರಾಣಾಯಾಮನ ಹೇಳ್ಕೊಡ್ತೀವಿ. ಓಕೆನಾ? ಈಗ ನಾಡಿ ಶೋಧನ ಅಂತ ಅಂದರೆ ಬಲಗಡೆಯಿಂದ ಉಸಿರನ್ನು ತಗೊಂಡು ಎಲ್ಲೂ ಸ್ಟಾಪ್ ಮಾಡ್ದಂಗೆ ಎಡಗಡೆಯಿಂದ ಬಿಡುವಂಥದ್ದು. 7 ಸಾರಿ ಅಥವಾ 9 ಸಾರಿ ಮಾಡೋಣ. ಸ್ಟಾರ್ಟ್ ಮಾಡಿ. ಇನ್ಹೇಲ್, ನೇರವಾಗಿ ಕೂತಿರಿ. ದೀರ್ಘವಾದ ಉಸಿರನ್ನು ತಗೊಳ್ಳಿ. ದೀರ್ಘವಾದ ಉಸಿರನ್ನು ತಗೊಂಡು ನಿಧಾನವಾಗಿ ಎಡಗಡೆ ಉಸಿರನ್ನು ಬಿಡಿ. ಅದೇ ರೀತಿ ಎಡಗಡೆಯಿಂದ ತಗೊಂಡು ದೀರ್ಘವಾದ ಉಸಿರು, ಆರಾಮಾಗಿ ಉಸಿರನ್ನು ಎಳ್ಕೊಳ್ಳಿ. ಅದೇ ರೀತಿ ಬಲಗಡೆಯಿಂದ ಉಸಿರನ್ನು ಬಿಡಿ. ಆಳವಾದ ಉಸಿರಾಟವನ್ನು ಮಾಡಲು ಅಭ್ಯಾಸ ಮಾಡಿ. ಉಸಿರಾಟ ಯಾವಾಗಲೂ ಆಳವಾಗಿರಬೇಕು, ದೀರ್ಘವಾಗಿರಬೇಕು. ಕಷ್ಟ ಆಗಬಾರ್ದು. ಆರಾಮಾಗಿ ಉಸಿರನ್ನು ಎಳ್ಕೋಬೇಕು. ಇದೇ ರೀತಿ 9 ಬಾರಿ ಮಾಡಿ. ಬಲಗಡೆಯಿಂದ ಉಸಿರನ್ನು ತಗೊಂಡು ಎಡಗಡೆಯಿಂದ ಬಿಟ್ಟು, ಎಡಗಡೆಯಿಂದ ಉಸಿರನ್ನು ತಗೊಂಡು ಬಲಗಡೆ ಬಿಡುವಾಗ 1 ರೌಂಡ್ ಆಗುತ್ತೆ. ಅದನ್ನು ಆರಾಮಾಗಿ ಮಾಡಿ. ಲೆಕ್ಕ ಇಟ್ಕೊಳ್ಳಿ. 9 ಸಾರಿವರೆಗೂ ಮಾಡಿ. ಅದಾದ ನಂತರ ಉಜ್ಜಯಿ ಪ್ರಾಣಾಯಾಮನ ಮಾಡೋಣ. ದೀರ್ಘವಾದ ಉಸಿರನ್ನು ಎಳ್ಕೊಳ್ಳಿ. ಇನ್ಹೇಲ್, ಎಕ್ಸೇಲ್. ಆರಾಮಾಗಿ ಮಾಡಿ. ಇನ್ಹೇಲ್, ಎಕ್ಸೇಲ್. ಉಸಿರಾಟವನ್ನು ಮಾಡುವಾಗ ಮುಖದಲ್ಲಿ ಕಿರುನಗೆ ಇರಲಿ, ಮಂದಹಾಸವಿರಲಿ. ಮುಖವನ್ನು ಗಂಟಾಕ್ಕೋಬೇಡಿ. ಖುಷಿಯಾಗಿ ಆರಾಮಾಗಿರಿ. ಇನ್ಹೇಲ್,
ಎಕ್ಸೈಲ್. ಎಡಗೈಯಲ್ಲಿ ಮೋಹಿನಿ ಮುದ್ರೆ, ಕಶ್ಯಪ ಮುದ್ರೆ, ಇಲ್ಲ ಧ್ಯಾನ ಮುದ್ರೆ ಅಂದರೆ ಚಿನ್ಮುದ್ರೆ, ಯಾವ್ದಾದ್ರು ಮುದ್ರೆನ ಹಾಕೊಳ್ಳಿ. ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ಹಾಕೊಳ್ಳಿ. ಆರಾಮಾಗಿ ಉಸಿರನ್ನು ತಗೊಳ್ಳಿ, ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಅಷ್ಟೇ ದೀರ್ಘವಾಗಿ ನಿಧಾನವಾಗಿ ಉಸಿರನ್ನು ಬಿಡಿ. ಒಂದು ಕಡೆಯಿಂದ ತಗೊಳ್ಳಿ, ಒಂದು ಕಡೆಯಿಂದ ಬಿಡಿ. ಎಸ್, ಇನ್ಹೇಲ್, ಉಸಿರನ್ನು ತಗೊಳ್ಳಿ. ಬಲಗಡೆಯಿಂದ ಉಸಿರನ್ನು ತಗೊಂಡು ಎಡಗಡೆಯಿಂದ ಬಿಡಿ. ಎಡಗಡೆಯಿಂದ ಉಸಿರನ್ನು ತಗೊಂಡು ಬಲಗಡೆಯಿಂದ ಬಿಡಿ. ಇನ್ಹೇಲ್, ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಅಷ್ಟೇ ನಿಧಾನವಾಗಿ ಉಸಿರನ್ನು ಬಿಡಿ. ಈಗ ಯಾರದೆಲ್ಲ 7 or 9 ಟೈಮ್ಸ್ ಆಗಿದೆ ಅವರು ಉಜ್ಜಯಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಉಜ್ಜಯಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಈಗ 2 ಕೈಗಳನ್ನು ಆರಾಮಾಗಿ ಚಿನ್ಮುದ್ರೆ ಅಥವಾ ಕಶ್ಯಪ ಮುದ್ರೆ ಹಾಕೊಂಡು ಕೂತ್ಕೊಳ್ಳಿ. 2 ಮೂಗಿನ ಸಹಾಯದಿಂದ ಉಸಿರನ್ನು ನಿಧಾನವಾಗಿ ಎಳ್ಕೊಂಡು, ದೀರ್ಘವಾದ ಉಸಿರನ್ನು ಎಳ್ಕೊಂಡು ನಮ್ಮ ಪ್ರಾಣಶಕ್ತಿ ಉಸಿರನ್ನು ನಾಭಿಯಲ್ಲಿ ಹಿಡಿದಿಟ್ಕೊಳ್ಳುವಂಥ ಕೆಲಸವನ್ನು ಮಾಡೋಣ. ಸಾಧ್ಯವಾದಷ್ಟು ಹೆಚ್ಚು ಸಮಯ ಪ್ರಾಣಶಕ್ತಿಯನ್ನು ನಾಭಿಯಲ್ಲಿ ಹಿಡಿದಿಟ್ಕೊಳ್ಳಿ. ಉಸಿರನ್ನು ಇಮಿಡಿಯೇಟ್ ಬಿಡಬೇಡಿ. ಉಸಿರನ್ನು ಹಿಡಿದು ಇಟ್ಕೊಳ್ಳಿ. ಹೊಟ್ಟೆ ಬಲೂನಿನ ಹಾಗೆ ಊದ್ಕೊಂಡಿರ್ಬೇಕು. ಎಸ್, ಇನ್ಹೇಲ್, ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ದೀರ್ಘವಾದ ಉಸಿರನ್ನು ತಗೊಳ್ಳಿ. ನಾಭಿಯಲ್ಲಿ ಹಿಡಿದಿಟ್ಕೊಳ್ಳಿ. ಎಸ್, ಕಮಾನ್. ನಿಮ್ಮ ಸಮಯ ಎಷ್ಟಿದೆ ನೋಡೋಣ. ಕೆಪಾಸಿಟಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೊತ್ತು ಉಸಿರನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳಿ. ಬಿಡಬೇಡಿ, ಬಿಡಬೇಡಿ, ಬಿಡಬೇಡಿ. ಎಸ್ ಎಸ್, ಹೋಲ್ಡ್ ಇಟ್, ಹೋಲ್ಡ್ ಇಟ್. ಕಷ್ಟ ಆಗ್ತಾ ಇದೆ, ಎದೆ ಬಡಿತ ಜೋರಾಗಿದೆ, ತಲೆಯೆಲ್ಲ ಬೆವರ್ತಾ ಇದೆ, ಮೈಕೈ ಎಲ್ಲ ಬೆವರ್ತಾ ಇದೆ, ಇನ್ನು ನನ್ನ ಕೈಲಿ ಸಾಧ್ಯವಿಲ್ಲ ಅಂತ ಅನ್ನಿಸಿದಾಗ ಬಾಯಿಯ ಮುಖಾಂತರ ಉಸಿರನ್ನು ನಿಧಾನವಾಗಿ ಬಿಡಿ. ಬಾಯಿಯ ಮುಖಾಂತರ ಉಸಿರನ್ನು ಬಿಡಿ. ಎಸ್, ಇನ್ಹೇಲ್, ಬಾಯಿಯ ಮುಖಾಂತರ ಉಸಿರನ್ನು ಬಿಡಿ. ಎಸ್, ಇನ್ಹೇಲ್, ಮೂಗಿನ ಮುಖಾಂತರ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ನಾಭಿಯಲ್ಲಿ ಪ್ರಾಣಶಕ್ತಿಯನ್ನು ನಿಲ್ಲಿಸಿ. ಸಾಧ್ಯವಾದಷ್ಟು ಸಮಯ ಹಾಗೇ ಇರಿ, ಹಾಗೇ ಇರಿ, ಹಾಗೇ ಇರಿ. ನಿಮ್ಮ ಸಮಯವನ್ನು ತಗೊಂಡು ಬಾಯಿಯ ಮುಖಾಂತರ ಉಸಿರನ್ನು ಹೊರಹಾಕಿ. ಬಾಯಿಯ ಮುಖಾಂತರ ಉಸಿರನ್ನು ಹೊರಹಾಕುವಾಗ ರಿಲೀಫ್ ಆಗಿ ಇರುವ ನೋವು ಬೇಜಾರನ್ನೆಲ್ಲ ಉಸಿರಿನ ಮುಖಾಂತರ ಹೊರಹಾಕಿ ರಿಲ್ಯಾಕ್ಸ್ ಆಗಿ. ಎಸ್, ಮತ್ತೊಮ್ಮೆ ಮಾಡೋಣ. ಇನ್ಹೇಲ್, ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಹೋಲ್ಡ್ ಇಟ್. ನಿಮ್ಮ ನಾಭಿಯಲ್ಲಿ ಪ್ರಾಣಶಕ್ತಿಯನ್ನು ನಿಲ್ಲಿಸಿ. ಎಸ್,
ನಿಧಾನವಾಗಿ ಉಸಿರನ್ನ ಬಿಡಿ. ನಿಧಾನವಾಗಿ ಮೂಗಿನ ಮುಖಾಂತರ ಉಸಿರನ್ನು ತಗೊಳ್ಳಿ. ಇನ್ನೊಮ್ಮೆ ಮಾಡೋಣ. ಇದಾದ ನಂತರ ಭ್ರಮರಿ ಪ್ರಾಣಾಯಾಮವನ್ನು ಮಾಡೋಣ. ಎಸ್, ಇನ್ಹೇಲ್ ಅಷ್ಟೇ. ನಿಧಾನವಾಗಿ ಹೋಲ್ಡ್ ಮಾಡಿ. ನಾಭಿಯಲ್ಲಿ ಪ್ರಾಣಶಕ್ತಿಯನ್ನು ಹೋಲ್ಡ್ ಮಾಡಿ. ನಿಮ್ಮ ಸಂಪೂರ್ಣ ಪ್ರಾಣಶಕ್ತಿಯನ್ನು ಹೊಟ್ಟೆಯಲ್ಲಿ ನಾಭಿಯಲ್ಲಿ ಇಟ್ಕೊಳ್ಳಿ. ಹೊಟ್ಟೆ ಬಲೂನಿನ ಆಕಾರದಲ್ಲಿ ದಪ್ಪಗೆ ಊದ್ಕೊಂಡಿರಲಿ. ನಿಮ್ಮ ಇಡೀ ಪ್ರಾಣಶಕ್ತಿ ಹೊಟ್ಟೆಯಲ್ಲಿದೆ, ನಾಭಿಯಲ್ಲಿದೆ. ಬಿಡಬೇಡಿ. ನಿಧಾನವಾಗಿ ಬಾಯಿಯ ಮುಖಾಂತರ ಉಸಿರನ್ನು ಬಿಡುವಾಗ ನಿಮ್ಮ ಎಲ್ಲ ನೋವು ಫೇಲ್ಯೂರ್ಗಳನ್ನು ಹೊರಹಾಕಿ ಇನ್ನು ಮುಂದೆ ನಾನು ಸಕ್ಸಸ್ಫುಲ್ ಪರ್ಸನ್ ಅನ್ನೋ ಒಂದು ಭಾವನೆ ಬರಲಿ. ಈಗ 3 ಬಾರಿ ರಿಲ್ಯಾಕ್ಸ್ ಮಾಡಿ ಉಸಿರಾಟ, ನಾರ್ಮಲ್ ಆದ ಉಸಿರಾಟವನ್ನು, ಸಹಜ ಉಸಿರಾಟವನ್ನು ಮಾಡುತ್ತಾ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಆರಾಮಾಗಿ ಕೂತ್ಕೊಳ್ಳಿ. ರಿಲ್ಯಾಕ್ಸ್ ಅಲ್ಲಿರಿ. ಟೆನ್ಷನ್ ಬೇಡ. ಈಗ ಭ್ರಮರಿ ಪ್ರಾಣಾಯಾಮವನ್ನು ಮಾಡೋಣ. ಕಿವಿಯಿಂದ ಹೆಬ್ಬೆರಳಿಂದ ಕಿವಿಯನ್ನು ಮುಚ್ಚಿ ಮಿಕ್ಕಿದ 4 ಬೆರಳಿಂದ ಮುಖವನ್ನು ಮುಚ್ಕೊಳ್ಳಿ. ಈಗ ಆಳವಾದ ಉಸಿರನ್ನು ತಗೊಳ್ಳೋದು. ಉಸಿರನ್ನು ಬಿಡುವಾಗ ದುಂಬಿಯ ನಾದವನ್ನು ಮಾಡೋದು. ಎಸ್, ಇನ್ಹೇಲ್. ನಿಧಾನವಾಗಿ ಆಳವಾದ ಉಸಿರನ್ನು ತಗೊಳ್ಳಿ. ಈ ರೀತಿ ಕಿವಿಯನ್ನು ಟೈಟಾಗಿ ಮುಚ್ಕೊಳ್ಳಿ. ಹೆಬ್ಬೆರಳಿನ ಸಹಾಯದಿಂದ ಕಣ್ಣುಗಳನ್ನು ಕೂಡ ಮುಚ್ಚಿರಿ. ದೀರ್ಘವಾದ ಉಸಿರನ್ನು ಹೇಳ್ಕೊಳ್ಳಿ. ಮೂಗಿನ ಮುಖಾಂತರ ದೀರ್ಘವಾದ ಒಂದು ಉಸಿರನ್ನು ತಗೊಳ್ಳೋಣ. ಉಸಿರನ್ನು ಬಿಡುವಾಗ ದುಂಬಿಯ ನಾದವನ್ನು ಮಾಡೋಣ. ನಿಧಾನವಾಗಿ ದುಂಬಿಯ ನಾದವನ್ನು ಮಾಡುತ್ತಾ ಉಸಿರನ್ನು ಬಿಡಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ ನಿಧಾನವಾಗಿ ಆಳವಾದ ಉಸಿರನ್ನು ಬಿಡುತ್ತಾ ದುಂಬಿಯ ನಾದವನ್ನು ಮಾಡೋಣ. ಪ್ರತಿಯೊಬ್ಬರು ಈ ನಾದವನ್ನು ಮಾಡಬೇಕು. ಈಗ ಮತ್ತೊಮ್ಮೆ ಮಾಡೋಣ. ನಿಧಾನವಾಗಿ ಮೂಗಿನ ಮುಖಾಂತರ ಉಸಿರನ್ನು ತಗೊಳ್ಳಿ. ಆರಾಮಾಗಿ ಉಸಿರನ್ನು ತಗೊಳ್ಳಿ. ಅದೇ ರೀತಿ ಉಸಿರನ್ನು ಬಿಡುತ್ತಾ ನಾದವನ್ನು ಮಾಡೋಣ. ಈಗ ಕೈಗಳನ್ನು ನಿಧಾನವಾಗಿ ತೆಗೆಯಿರಿ. ಆರಾಮಾಗಿ ಕೂತು ರಿಲ್ಯಾಕ್ಸ್ ಮೂಡಲ್ಲಿ ನಿಧಾನವಾಗಿ 3 ಬಾರಿ ಉಸಿರಾಟವನ್ನು ಮಾಡಿ. ಆರಾಮಾಗಿ 3 ಬಾರಿ ಸಹಜವಾದ ಉಸಿರಾಟವನ್ನು ಮಾಡೋಣ. ಆಳವಾದ ಉಸಿರಾಟವನ್ನು ಮಾಡಿ ದೀರ್ಘವಾಗಿ ಉಸಿರನ್ನು ತಗೊಂಡು ದೀರ್ಘವಾಗಿ ಉಸಿರನ್ನು ಬಿಡಿ. ಈಗ ಮನಿ ಅಫರ್ಮೇಷನನ್ನು ಹೇಳೋಣ. ಇದನ್ನು ಮಲಗಿ ಕೂಡ ಕೇಳಬಹುದು ಅಥವಾ ಆರಾಮಾಗಿ
ಕೂತು ಕೂಡ ಕೇಳಬಹುದು. ನಿಮ್ಮ ಚಾಯ್ಸ್. ರಿಲ್ಯಾಕ್ಸ್, ಆರಾಮಾಗಿರಿ. ಮುಖದಲ್ಲಿ ಮುಗುಳು ನಗೆ ಇರಲಿ, ಕಿರುನಗೆ ಇರಲಿ. ಹೋ ಓ ಪೋನೋ ಪೋನೋ ಪ್ರಾರ್ಥನೆಗೆ ನಿಮಗೆ ಸ್ವಾಗತ. ಓ ಓ ಪೋನೋ ಪೋನೋ ಪ್ರಾರ್ಥನೆಗೆ ನಿಮಗೆ ಸ್ವಾಗತ. ಈ ಪ್ರಾರ್ಥನೆಯನ್ನು ಹವಾಯಿಯನ್ ಪ್ರಾರ್ಥನೆ ಎಂದು ಕರೆಯುತ್ತಾರೆ. ಹಣದ ಬಗ್ಗೆ ಇಷ್ಟು ದಿನ ನಮಗೆ ಇದ್ದ ಕಾನ್ಷಿಯಸ್, ಅನ್ಕಾನ್ಷಿಯಸ್, ಸಬ್ಕಾನ್ಷಿಯಸ್ ಎಲ್ಲ ರೀತಿಯ ನೆಗೆಟಿವ್ ಭಾವನೆಗಳನ್ನು ಅಳಿಸಿ ನಿಮ್ಮ ಎನರ್ಜಿಯನ್ನು ಕ್ಲೀನ್ ಮಾಡಿ ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತದೆ. ಹಾಗೂ ಇದು ಸ್ಪಿರಿಚುವಲ್ ಲೆವೆಲ್ನಲ್ಲಿ ಕೆಲಸ ಮಾಡುತ್ತದೆ. ಹಾಗಾಗಿ ತಾವೆಲ್ಲರೂ ರೆಡಿಯಾಗಿ ಎಲ್ಲ ಮನಿ ಬ್ಲಾಕೇಜ್ನ ರಿಮೂವ್ ಮಾಡಿಕೊಳ್ಳಲು ಒಂದು ಹೊಸ ಪಾಸಿಟಿವ್ ಎನರ್ಜಿ ಹಾಗೂ ಕ್ಲೀನ್ ಎನರ್ಜಿ, ಸಮೃದ್ಧ ಜೀವನ ನಿಮ್ಮದಾಗಿಸಿಕೊಳ್ಳಲು ಒಂದು ಪ್ರಶಾಂತವಾದ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೂ ಕೂತುಕೊಳ್ಳಿ, ಇಲ್ಲ ಮಲಗಬಹುದು. ಹಾಗೆ ನಿಮ್ಮ ಬಲಗೈಯನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿ. ಒಂದು ದೀರ್ಘವಾದ ಉಸಿರನ್ನು ಎಳೆದುಕೊಳ್ಳಿ ಹಾಗೂ ನಿಧಾನವಾಗಿ ಉಸಿರನ್ನು ಬಿಡಿ. ಇನ್ಹೇಲ್, ಹಣಕ್ಕೆ ಸಂಬಂಧಿಸಿದ ನಿಮ್ಮ ಎಲ್ಲ ಭಾರಗಳನ್ನು ಉಸಿರಿನ ಮೂಲಕ ಹೊರಹಾಕಿ. ಹಣಕ್ಕೆ ಸಂಬಂಧಿಸಿದ ನಿಮ್ಮ ಎಲ್ಲ ಭಾರವನ್ನು ಉಸಿರಿನ ಮೂಲಕ ಹೊರಹಾಕಿ. ನಿಮ್ಮ ಹುಬ್ಬು, ಕಣ್ಣು, ಮುಖ, ಭುಜ, ದೇಹವನ್ನು ಸಂಪೂರ್ಣ ವಿಶ್ರಾಂತಿಗೆ ಕೊಂಡೊಯ್ಯಿರಿ. ನಿಮ್ಮ ಹುಬ್ಬು, ಕಣ್ಣು, ಮುಖ, ಭುಜ, ಸಂಪೂರ್ಣ ದೇಹವನ್ನು ವಿಶ್ರಾಂತಿ ಸ್ಥಿತಿಗೆ ಕೊಂಡೊಯ್ಯಿರಿ. ನಿಮ್ಮ ಮುಖದ ಮೇಲೆ ಒಂದು ಕಿರುನಗೆ ಇರಲಿ. ಈಗ ನಿಮ್ಮ ಮುಂದೆ ಒಂದು ಬಂಗಾರದ ಬಣ್ಣದ ಲೈಟ್, ಗೋಲ್ಡನ್ ಲೈಟ್ ಕಾಣಿಸುತ್ತಿದೆ. ಅದನ್ನು ದಿಟ್ಟಿಸಿ ನೋಡಿದಾಗ ನಿಮಗೆ ಸುಂದರವಾದ ಹಣದ ರಾಶಿ ಕಾಣುತ್ತಿದೆ. ಸುಂದರವಾದ ಹಣದ ರಾಶಿ ಕಾಣುತ್ತಿದೆ. ಆ ಸುಂದರವಾದ ಹಣದ ರಾಶಿಗೆ ನೀವು ನಿಮ್ಮ ಮನಸ್ಸಿನಿಂದ ಧನ್ಯವಾದಗಳನ್ನು ಅರ್ಪಿಸಿ. ಮೈ ಡಿಯರ್ ಮನಿ, ನಿನಗೆ ತುಂಬು ಹೃದಯದ ಧನ್ಯವಾದಗಳು. ಆ ಹಣದ ರಾಶಿಯಿಂದ ನಿಮ್ಮ ಎರಡೂ ಕೈಗಳಲ್ಲಿ ಪ್ರೀತಿಯಿಂದ ಹಣವನ್ನು ತೆಗೆದುಕೊಳ್ಳಿ. ಕೈ ತುಂಬ ಹಣವನ್ನು ತೆಗೆದುಕೊಳ್ಳಿ. ಈಗ ನನ್ನೊಂದಿಗೆ ನೀವು ನಾನು ಹೇಳುವ ವಾಕ್ಯಗಳನ್ನು ರಿಪೀಟ್ ಮಾಡಬೇಕು. ಈಗ ನಾನು ಹೇಳುವ ವಾಕ್ಯಗಳನ್ನು ರಿಪೀಟ್ ಮಾಡಬೇಕು. ನನ್ನ ಪ್ರೀತಿಯ ಹಣವೇ, ನನ್ನನ್ನು ಹಾಗೂ ನನ್ನ ಕುಟುಂಬದವರನ್ನು ದಯವಿಟ್ಟು ಕ್ಷಮಿಸಿಬಿಡು. ನಿನ್ನ ಮನಸ್ಸಿಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದ್ದೇವೆ ಹಾಗೂ ಬಹಳಷ್ಟು ಸಾರಿ ನಿನಗೆ ಅಗೌರವವನ್ನು ಸೂಚಿಸಿದ್ದೇವೆ. ಮೈ ಡಿಯರ್ ಮನಿ, ನನ್ನನ್ನು, ನನ್ನ ಕುಟುಂಬದವರನ್ನು ದಯವಿಟ್ಟು ಕ್ಷಮಿಸು.
ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. ನನ್ನ ಜೀವನದ ಪ್ರಸ್ತುತ ಹಣಕಾಸಿನ ಪರಿಸ್ಥಿತಿಗೆ ನಾನೇ ಕಾರಣ. ನನ್ನ ಜೀವನದ ಪ್ರಸ್ತುತ ಹಣಕಾಸಿನ ಪರಿಸ್ಥಿತಿಗೆ ನಾನೇ ಜವಾಬ್ದಾರಿ. ನನ್ನ ಎಲ್ಲ ಹಣಕಾಸಿನ ಸಮಸ್ಯೆಗೆ ಸಂಪೂರ್ಣ ನಾನೇ ಕಾರಣ. ನನ್ನ ಎಲ್ಲ ಹಣಕಾಸಿನ ಸಮಸ್ಯೆಗೆ ಸಂಪೂರ್ಣವಾಗಿ ನಾನೇ ಕಾರಣ. ನನ್ನ ನೆಗೆಟಿವಿಟಿ ಕಾರಣ. ನನ್ನ ನೆಗೆಟಿವ್ ಥಾಟ್ ಕಾರಣ. ನನ್ನ ಪ್ರೀತಿಯ ಹಣ, ನನ್ನನ್ನು ಕ್ಷಮಿಸು. ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣವೇ, ನೀನು ನನಗೆ ನನ್ನ ಜೀವನ ತುಂಬ ಸಾರಿ ಸಹಕರಿಸಿದ್ದೀಯ, ಪ್ರೀತಿಸಿದ್ದೀಯ, ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿದ್ದೀಯ. ಆದರೆ ನಾನು ಒಂದು ಬಾರಿಯೂ ನಿನಗೆ ಧನ್ಯವಾದಗಳನ್ನು ಹೇಳಿಲ್ಲ. ನಾನು ಒಂದು ಬಾರಿಯೂ ನಿನಗೆ ಧನ್ಯವಾದಗಳನ್ನು ಹೇಳಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸು. ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣ, ನಿನ್ನನ್ನು ನಾನು ಸರಿಯಾಗಿ ನೋಡಿಕೊಳ್ಳಲು ಆಗಲಿಲ್ಲ. ನಿನ್ನ ಯೋಗಕ್ಷೇಮ ನೋಡಿಕೊಂಡಿಲ್ಲ. ನೀನು ಬೇರೆಯವರ ಬಳಿ ಇದ್ದಾಗ ಅಸೂಯೆ ಭಾವನೆಯಿಂದ ನೋಡಿದ್ದೇನೆ. ಅದೇ ನೀನು ನನ್ನ ಬಳಿ ಇದ್ದಾಗ ಸರಿಯಾಗಿ ಪ್ರೀತಿ ಗೌರವ ನೀಡದೆ ಅಪಮಾನ ಮಾಡಿದ್ದೇನೆ, ಅಗೌರವ ಸೂಚಿಸಿದ್ದೇನೆ. ನನ್ನ ಪ್ರೀತಿಯ ಹಣ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣ, ನಿನ್ನನ್ನು ಚಲಾವಣೆಗೆ ತರದೆ ಬಿಗಿಯಾಗಿ ಹಿಡಿದುಕೊಂಡು ಉಸಿರು ಕಟ್ಟಿಸಿದ್ದಕ್ಕಾಗಿ, ನನ್ನ ಜಿಪುಣತನದಿಂದ ನಿನಗೆ ತೊಂದರೆ ಕೊಟ್ಟಿದ್ದಕ್ಕಾಗಿ, ಚಲಿಸುವುದು ನಿನ್ನ ಗುಣ, ನಿನ್ನ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು. ನಾನು ವಿನಾಕಾರಣ ದುಂದುವೆಚ್ಚ ಮಾಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ನನ್ನ ಪ್ರೀತಿಯ ಬ್ರಹ್ಮಾಂಡ, ನನ್ನ ಪ್ರೀತಿಯ ವಿಶ್ವಶಕ್ತಿ, ನೀನು ಕೊಟ್ಟಿರುವ ಗಾಳಿಯಲ್ಲಿ ಸ್ವಚ್ಛತೆ ಹಾಗೂ ಸಮೃದ್ಧಿ ಇದೆ. ನೀನು ಕೊಟ್ಟಿರುವ ನೀರಿನಲ್ಲಿ ಸ್ವಚ್ಛತೆ, ಸಮೃದ್ಧಿ ಇದೆ. ಹಾಗೂ ನೀನು ಕೊಟ್ಟಿರುವ ಅನ್ನದಲ್ಲಿ ರುಚಿ ಇದೆ, ಶಕ್ತಿ ಇದೆ, ಸ್ವಚ್ಛತೆ ಇದೆ, ಸಮೃದ್ಧಿ ಇದೆ. ಆದರೆ ಇದೆಲ್ಲವನ್ನು ಗುರುತಿಸದೆ ದೂರಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಇದೆಲ್ಲವನ್ನು ಗುರುತಿಸದೆ ದೂರಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಐ ಥ್ಯಾಂಕ್ ಯು, ಐ ಲವ್ ಯು ಯೂನಿವರ್ಸ್. ಈ ನಿಮ್ಮ ಕೈಯಲ್ಲಿ ಇರುವ ಹಣ, ನಿನ್ನಿಂದ ನನಗೆ ನನ್ನ ಕುಟುಂಬಕ್ಕೆ ಒಳ್ಳೆ ಜೀವನ ಸಿಕ್ಕಿದೆ. ಹಾಗಾಗಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಕೈಯಲ್ಲಿರುವ ಹಣಕ್ಕೆ ಹೇಳಿ ಧನ್ಯವಾದಗಳನ್ನು ಅರ್ಪಿಸಿ. ನಿನ್ನಿಂದ ನಾವು ಒಳ್ಳೆ ಊಟ ಮಾಡಿದ್ದೇವೆ, ನಿನ್ನಿಂದ ನಮ್ಮ ಅಗತ್ಯ ಅವಶ್ಯಕತೆಗಳನ್ನು ಪೂರೈಸಿದ್ದೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನಿಂದ ನಾವು ಕುಟುಂಬಸ್ಥರು ಒಳ್ಳೆ ಶಿಕ್ಷಣ ಪಡೆದಿದ್ದೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಪ್ರೀತಿಯ ಹಣ, ನಿನ್ನಿಂದ ನಾವು ಒಳ್ಳೆ ಬಟ್ಟೆಗಳನ್ನು ಧರಿಸಿದ್ದೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣ, ಒಳ್ಳೆ ಆರೋಗ್ಯವನ್ನು ಹೊಂದಿದ್ದೇವೆ.
ನನ್ನ ಪ್ರೀತಿಯ ಹಣ, ನಮ್ಮ ಕುಟುಂಬದ ಎಲ್ಲ ಆಸೆಗಳನ್ನು ನೆರವೇರಿಸಿಕೊಂಡಿದ್ದೇವೆ. ಹಾಗಾಗಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಣವು ಒಂದು ಪಾಸಿಟಿವ್ ಎನರ್ಜಿ. ಹಣವು ಒಂದು ಪಾಸಿಟಿವ್ ಎನರ್ಜಿ. ಅದು ಈಗ ನಿಮ್ಮ ಜೀವನದಲ್ಲಿ ಬರಲು ಸಿದ್ಧವಾಗಿದೆ. ನಿಮ್ಮ ಕೈಯಲ್ಲಿ ಇದ್ದ ಹಣವು ಗೋಲ್ಡನ್ ಲೈಟ್ ಆಗಿ ಪರಿವರ್ತನೆಯಾಗಿದೆ. ನಿಮ್ಮ ಕೈಯಲ್ಲಿ ಇದ್ದ ಹಣವು ಗೋಲ್ಡನ್ ಲೈಟ್ ಆಗಿ ಪರಿವರ್ತನೆಯಾಗಿದೆ. ಅದು ನಿಮ್ಮನ್ನು ಸಂಪೂರ್ಣವಾಗಿ ಕ್ಷಮಿಸಿ ನಿಮ್ಮನ್ನು ಆಶೀರ್ವದಿಸಿದೆ. ಇಂದಿನಿಂದ ನೀವು ಮನಿ ಮ್ಯಾಗ್ನೆಟ್. ಇಂದಿನಿಂದ ನೀವು ಹಣದ ಅಯಸ್ಕಾಂತ. ನಿಮ್ಮಲ್ಲಿದ್ದ ಎಲ್ಲ ನೆಗೆಟಿವ್ ಎನರ್ಜಿ ತೆಗೆದುಹಾಕಿದೆ. ಎಲ್ಲ ಬ್ಲಾಕೇಜ್ ತೆಗೆದುಹಾಕಿದೆ. ಇನ್ನು ಮುಂದೆ ನೀವು ಹಣವನ್ನು ತುಂಬ ಸುಲಭವಾಗಿ ಆಕರ್ಷಿಸುತ್ತೀರಿ. ಇಂದಿನಿಂದ ನೀವು ಪರಿಶುದ್ಧ ಎನರ್ಜಿ ಆಗಿದ್ದೀರಿ. ಇಂದಿನಿಂದ ನೀವು ಪರಿಶುದ್ಧ ಎನರ್ಜಿ ಆಗಿದ್ದೀರಿ. ಇನ್ನು ಮುಂದೆ ನಿಮ್ಮ ಸಮಸ್ಯೆಗೆ ತನ್ನಿಂದ ತಾನೇ ಪರಿಹಾರ ಸಿಗುತ್ತದೆ. ಆ ಬ್ರಹ್ಮಾಂಡದ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಹಾಗಾಗಿ ನಿಮಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಅದೇ ಫೀಲ್ನಲ್ಲಿರಿ. ಆರಾಮಾಗಿ ಹಣಕ್ಕೆ ಧನ್ಯವಾದಗಳನ್ನು ಹೇಳಿ. ಹಣವು ನಿಮ್ಮ ನೆಚ್ಚಿನ ಸ್ನೇಹಿತ. ಹಣದ ಜೊತೆ ಮಾತಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಹಣವು ನನ್ನ ನೆಚ್ಚಿನ ಸ್ನೇಹಿತ. ನಾನು ಕರೆದಾಗಲೆಲ್ಲ ನನ್ನ ಬಳಿ ಓಡೋಡಿ ಬರುತ್ತದೆ. ಹಾಗೂ ಅವಶ್ಯಕತೆ ಇದ್ದಾಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಬಳಿ ಬರುತ್ತದೆ. ಹಾಗೂ ಹಣಕ್ಕೆ ನಾನೆಂದರೆ ತುಂಬ ಇಷ್ಟ. ಅದೇ ರೀತಿ ನನಗೆ ಹಣವೆಂದರೆ ತುಂಬ ಇಷ್ಟ. ಓಕೆ, ರಿಲ್ಯಾಕ್ಸ್, ಆರಾಮಾಗಿರಿ, ವಿಶ್ರಾಂತಿಯಲ್ಲಿರಿ. ಮನಸ್ಸಿಗೆ ಯಾವುದೇ ಥರದ ನೋವು, ಟೆನ್ಷನನ್ನು ಮಾಡ್ಕೋಬೇಡಿ. ಖುಷಿಯಾಗಿರಿ. ಮುಖದಲ್ಲಿ ಕಿರುನಗೆ ಇರಲಿ. ಈಗ ನಮ್ಮ ತಂದೆ ತಾಯಿಯರ ಆಶೀರ್ವಾದವನ್ನು ಪಡೆಯುವಂಥ ಸಮಯ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ನಮ್ಮ ತಂದೆ ತಾಯಿಯರನ್ನ ಕಲ್ಪನೆ ಮಾಡಿಕೊಳ್ಳೋಣ. ಅವರು ನಮ್ಮ ಕಣ್ಣೆದುರು ಬಂದು ನಿಂತಿದ್ದಾರೆ. ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಅವರ ಆಶೀರ್ವಾದವನ್ನು ಬೇಡೋಣ. ಅದೇ ರೀತಿ ಗುರುಗಳು ಅಂತ ನೀವು ಯಾರನ್ನು ನಂಬಿದ್ದೀರಿ, ಜೀವನದ ಪಾಠ ಕಲಿಸಿದ ಗುರು ಇರಬಹುದು, ಆ ಗುರುಗಳನ್ನು ಕೂಡ ಅಲ್ಲಿ ಕಲ್ಪನೆಯನ್ನು ಮಾಡಿಕೊಳ್ಳಿ. ಅದೇ ರೀತಿ ಎಲ್ಲ ನೀವು ವಾಸ ಮಾಡುವಂಥ ಗ್ರಾಮ ದೇವರ ಆಶೀರ್ವಾದ. ಅದೇ ರೀತಿ ನಮ್ಮ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ತಲತಲಾಂತರಗಳಿಂದ ನೆಮ್ಮದಿಯಾದ ಜೀವನವನ್ನು ಸಾಗಿಸಿ ಹೋಗಿರ್ತಕ್ಕಂಥ ಹಿರಿಯರ ಆಶೀರ್ವಾದ, ಅಜ್ಜ ಮುತ್ತಜ್ಜ ಎಲ್ಲರ ಆಶೀರ್ವಾದವನ್ನು ಕೂಡ ತಗೊಳ್ಳೋಣ. ಅದೇ ರೀತಿ ನಮ್ಮ ಕುಟುಂಬದವರು ತಲೆಮಾರುಗಳಿಂದ ಪೂಜಿಸಿಕೊಂಡು ಬಂದಿರತಕ್ಕಂಥ ಮನೆ ದೇವರ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಳೋಣ. ಎಲ್ಲರನ್ನೊಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ಅವರೆಲ್ಲರೂ ಒಳ್ಳೆಯ ಮನಸ್ಸಿನಿಂದ ನಿಮಗೆ ಆಶೀರ್ವಾದವನ್ನು ಮಾಡ್ತಿದ್ದಾರೆ. ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿರ್ವಿಘ್ನವಿಲ್ಲದೆ ಗೆದ್ದು ವಿಜಯೀಭವರಾಗಿ ಬನ್ನಿ. ವಿಜಯೀಭವ ಅಂತ ನಿಮಗೆ ಮನಸಾರೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವರೆಲ್ಲರ ಆಶೀರ್ವಾದವನ್ನು ತಗೊಳ್ಳಿ. ಒಂದು ಎಕ್ಸ್ಟ್ರಾ ಪವರ್, ಎಕ್ಸ್ಟ್ರಾ ಎನರ್ಜಿ ನಿಮಗೆ ಬಂದಿದೆ. ಯು ಆರ್ ಸೋ ಹ್ಯಾಪಿ. ಇಂಥ ಒಂದು ಅದ್ಭುತ ಕ್ಷಣವನ್ನು ನೋಡ್ತಾ ಇದ್ದೀರಾ. ನೀವೇ ಧನ್ಯರು. ಎಲ್ಲರ ಆಶೀರ್ವಾದವನ್ನು ಪಡೆದು ನಿಮ್ಮ ಮನಸ್ಸಿಗೆ ಸಂತೋಷವಾಗಿದೆ, ಖುಷಿಯಾಗಿದೆ. ಐ ಆಮ್ ಸೋ ಹ್ಯಾಪಿ.
ಈಗ 3 ಬಾರಿ ಓಂಕಾರವನ್ನ ಹೇಳೋಣ. ನಿಧಾನವಾಗಿ ದೀರ್ಘವಾದ ಉಸಿರಾಟವನ್ನ ಮಾಡೋಣ. ಎಸ್, ಇನ್ಹೇಲ್, ಉಸಿರನ್ನ ತಗೊಳ್ಳಿ. ಓಂಕಾರದ ಕಂಪನ ನಿಮ್ಮ ಇಡೀ ದೇಹವನ್ನ ಆವರಿಸಬೇಕು. ಅದರಿಂದ ಒಂದು ಹೊಸ ಎನರ್ಜಿ ಬರಬೇಕು ನಿಮಗೆ. ಇನ್ಹೇಲ್, ಉಸಿರನ್ನು ಬಿಡುತ್ತಾ ಓಂಕಾರವನ್ನು ಹೇಳೋಣ. ಓ ರಿಲ್ಯಾಕ್ಸ್. ಇನ್ಹೇಲ್. ಓ ರಿಲ್ಯಾಕ್ಸ್. ಇನ್ನೊಮ್ಮೆ ಇನ್ಹೇಲ್. ಓ ಈಗ ಸಹಜ ಸ್ಥಿತಿಗೆ ಬನ್ನಿ, ವಾತ್ಸವಕ್ಕೆ ಬನ್ನಿ. ನಿಮ್ಮ ಎಲ್ಲ ಕನಸುಗಳು ನನಸಾಗಿವೆ ಎನ್ನುವ ಭಾವನೆಯಿಂದ, ನಾನು ಮಾಡುವಂತ ಕೆಲಸದಲ್ಲಿ ನನಗೆ ಸಕ್ಸಸ್ ಸಿಕ್ಕಿದೆ, ಐ ಆಮ್ ಸೋ ಹ್ಯಾಪಿ. ಸಹಜ ಸ್ಥಿತಿಗೆ ಬನ್ನಿ, ಆರಾಮಾಗಿ ಕೂತ್ಕೊಳ್ಳಿ, ಕಣ್ಣುಗಳನ್ನ ತೆರೆಯಬೇಡಿ, ಆರಾಮಾಗಿ ಖುಷಿಯಾಗಿ ಮುಖದಲ್ಲಿ ಕಿರುನಗೆ ಇರಲಿ. ಈಗ 2 ಕೈಗಳನ್ನೊಮ್ಮೆ ರಬ್ ಮಾಡೋಣ, ಕೈಗಳನ್ನು ಉಜ್ಜೋಣ. ಆ ಬಿಸಿಯಾದ ಕೈಗಳ ಸ್ಪರ್ಶವನ್ನ ಕೆನ್ನೆ, ಗಲ್ಲ, ಮುಖದಲ್ಲಿ ಒಮ್ಮೆ ಸ್ಪರ್ಶ ಮಾಡೋಣ. ಅದೇ ರೀತಿ ಇಡೀ ದೇಹವನ್ನೊಮ್ಮೆ ಸ್ಪರ್ಶ ಮಾಡೋಣ. ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಹೆಲ್ದಿ. ನಾನು ತುಂಬ ಆರೋಗ್ಯವಾಗಿದ್ದೇನೆ, ನಾನು ತುಂಬ ಸುಂದರವಾಗಿದ್ದೇನೆ, ತುಂಬ ಹ್ಯಾಂಡ್ಸಮ್ ಆಗಿದ್ದೇನೆ. ಐ ಆಮ್ ಸೋ ಹ್ಯಾಪಿ, ನಾನು ತುಂಬ ಖುಷಿಯಾಗಿದ್ದೇನೆ, ಸಂತೋಷವಾಗಿದ್ದೇನೆ ಅಂತ ಹೇಳ್ತಾ ನಿಮ್ಮ ಕರಗಳಲ್ಲಿ ದೇವರ ದರ್ಶನವನ್ನ ಮಾಡೋಣ. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರೆ ಮೂಲೆ ಸ್ಥಿತೇ ಗೌರಿ, ಪ್ರಭಾತೇಕರ ದರ್ಶನಂ. ನಿಧಾನವಾಗಿ ಆಯಾಸವಿಲ್ಲದೆ ನಿಮ್ಮ ಕಣ್ಣುಗಳನ್ನ ತೆರೆಯಿರಿ ಹಾಗೂ ಕರಗಳಲ್ಲಿ ದೇವರ ದರ್ಶನವನ್ನ ಮಾಡಿ. ನೀರಿನ ಲೋಟವನ್ನ ತಗೊಳ್ಳಿ, ನೀರಿನ ಲೋಟವನ್ನ ತಗೊಳ್ಳಿ. ಹಾಗೆ ನೀರಿಗೆ ಧನ್ಯವಾದಗಳನ್ನು ಅರ್ಪಿಸಿ. ವಾಟರ್ ಮ್ಯಾನಿಫೆಸ್ಟೇಷನ್ ಅಂತ ಕರಿತೇವೆ. ನೀರಿನಲ್ಲಿ ಅಗಾಧವಾದ ಶಕ್ತಿ ಇದೆ. ನಿಮ್ಮ ಶಕ್ತಿಯನ್ನು ನೀರಿಗೆ ಕೊಟ್ಟು ನಿಮಗೆ ಬೇಕಾದಂತ ಆಗಬೇಕಾದಂತ ಎಲ್ಲ ಕೆಲಸಗಳು ಆಗಿವೆ ಎನ್ನುವ ಒಂದು ಅಫರ್ಮೇಶನ್ ಅನ್ನ ಹೇಳೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನಿನ್ನಲ್ಲಿ ಅಗಾಧವಾದ ಶಕ್ತಿ ಇದೆ. ನಾನು ಮಾಡುವಂತ ಎಲ್ಲ ಕೆಲಸಗಳಲ್ಲಿ ನಿನ್ನ ಸಹಕಾರವನ್ನ ಬೇಡುತ್ತಿದ್ದೇನೆ ಹಾಗೂ ಇಷ್ಟು ದಿನ ನಾನು ಮಾಡಿದ ಎಲ್ಲ ಒಳ್ಳೆ ಕೆಲಸಗಳಿಗೆ ನೀನು ಸಹಕರಿಸಿದ್ದೀಯ.
ನನ್ನ ಪ್ರಾಣಶಕ್ತಿಯನ್ನು ಹೆಚ್ಚಿಸಿದ್ದೀಯಾ. ಹಾಗಾಗಿ ಇನ್ನು ಮುಂದೆ ಕೂಡ ನಿನ್ನ ಆಶೀರ್ವಾದಗಳನ್ನು ನಾನು ಬೇಡುತ್ತಿದ್ದೇನೆ. ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಪವರ್ಫುಲ್ ಅಂತೇಳಿ ನಿಮ್ಗೆ ಏನೇನು ಬೇಕೋ ಅದೆಲ್ಲವನ್ನು ಹೇಳಿ. ಹಾಗೆ ನನ್ನ ಜೀವನದಲ್ಲಿ ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಗೌರವ, ಯಶಸ್ಸು ಎಲ್ಲವನ್ನು ತಂದುಕೊಟ್ಟು ನನ್ನ ಜೀವನವನ್ನು ಪರ್ಫೆಕ್ಟ್ ಮಾಡಿದ್ದಕ್ಕೆ, ಸಂಪೂರ್ಣವಾಗಿ ನನ್ನ ಜೊತೆ ಇದ್ದಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ನೀರನ್ನ ಕುಡಿಯಿರಿ. ಸೂಪರ್. ಚಕ್ರ ಸಾಧನೆ ಎಲ್ಲರೂ ಸ್ಟೇಟಸ್ ಅಲ್ಲಿ ಹಾಕೊಳ್ಳಿ. ಆ ಪೋಸ್ಟರ್ ಅಲ್ಲೇ ಸ್ಕ್ಯಾನರ್ ಇದೆ ಅಥವಾ ಪೇಮೆಂಟ್ ನಂಬರ್ ಕೂಡ ಇದೆ. ಆ ನಂಬರಿಗೆ ನೀವು ಪೇಮೆಂಟ್ ಅನ್ನ ಮಾಡಿ ಗ್ರೂಪಿಗೆ ಸ್ಕ್ರೀನ್ ಶಾಟ್ ಅನ್ನ ಕಳಿಸಬಹುದು. ಇವತ್ತಿಂದನೇ ಪೇಮೆಂಟ್ ಸ್ಟಾರ್ಟ್ ಮಾಡಿ, ಪರವಾಗಿಲ್ಲ. 10ನೇ ತಾರೀಕು ಅಷ್ಟೊತ್ತಿಗೆ ಎಲ್ಲರ ಪೇಮೆಂಟ್ ಮುಗಿದ್ರೆ ನನಗೆ ಜನಸಂಖ್ಯೆ ಎಷ್ಟು ಬಂದಿದ್ದಾರೆ ನೋಡಿ ಅದಕ್ಕೆ ಸರಿಯಾದ ಹಾಲ್ ನೋಡೋಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಬೇಗ ಬೇಗ ಪೇಮೆಂಟ್ ಮಾಡಿದ್ರೆ ಬೇಗ ಹಾಲ್ ಹುಡುಕ್ಬೋದು. ಅಂದ್ರೆ 3-4 ನಾನು ನೋಡಿ ಇಟ್ಟಿದ್ದೀನಿ ಆಲ್ರೆಡಿ. ಇಲ್ಲಿ ಲೇಟ್ ಆದ್ರೆ ಅಲ್ಲಿ ಏನಾದ್ರು ಬುಕ್ ಆಯ್ತು ಅಂದ್ರೆ ಮತ್ತೆ ನನಗೆ ಡಿಲೇ ಆಗುತ್ತೆ. ಹಾಗಾಗಿ 10 ದಿವಸ ಮುಂಚೆ ಅಥವಾ ಒಂದು 15 ದಿವಸ ಮುಂಚೆನೆ ನಾವು ಡೇಟ್ ತಗೋಬೇಕು. ಸೊ ಸಂಡೇ ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಹಾಲ್ಗಳು ಬುಕ್ ಆಗ್ಬಿಡುತ್ತೆ, ಸಿಗೋದಿಲ್ಲ. ಸೊ ಹಾಗಾಗಿ ಇವತ್ತಿಂದ ಪೇಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿ. ಮಾಡಿದ ಕೂಡಲೇ ನನಗೆ ಸ್ಕ್ರೀನ್ ಶಾಟ್ ಹಾಕಿ ಗ್ರೂಪಲ್ಲಿ ಆ ಪೋಸ್ಟರಲ್ಲೇ QR ಕೋಡ್ ಇದೆ, ಅದಕ್ಕೆ ಮಾಡಿ. ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಹೇಳಿ. ಅವರ ಜೊತೆನಲ್ಲಿ ಇನ್ನೊಬ್ರು ಬರುವಂತ ಅವಕಾಶ ಇರೋದ್ರಿಂದ ಸಾಧ್ಯವಾದಷ್ಟು ನೀವು ಬನ್ನಿ. ನಿಮ್ಮ ಸ್ನೇಹಿತರನ್ನ, ನಿಮ್ಮ ರಿಲೇಟಿವ್ಸ್, ಅಕ್ಕ ತಂಗಿ, ಅಣ್ಣ ತಮ್ಮ ಯಾರಾದ್ರೂ ಇದ್ರೆ ಅವ್ರಿಗೂ ಕೂಡ ನೀವು ವಿಷಯವನ್ನ ತಿಳಿಸಿ. ಒಂದು ಸಾರಿ ಬಂದು ನೀವು ಅನುಭವ ತಗೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನೀವು ಬರೋದ್ರ ಜೊತೆನಲ್ಲೇ QR ಕೋಡನ್ನು ಅವ್ರಿಗೂ ಕಳಿಸಿ, ಪೋಸ್ಟರ್ ಅನ್ನ ಕಳಿಸಿ, ಪೇಮೆಂಟ್ ಮಾಡಿಸಿ. 10ನೇ ತಾರೀಕು ಒಳಗಡೆ ಎಲ್ಲರೂ ದಯವಿಟ್ಟು ಪೇಮೆಂಟ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇವತ್ತಿರೋರು ಇವತ್ತೇ ಮಾಡಿ. ಬೇಗ ಪೇಮೆಂಟ್ ಮಾಡಿದ್ರೆ ಅದೊಂದು ಭಾರ ಇರುತ್ತೆ. ಲಿಮಿಟೆಡ್ ಸೀಟು, 50 ಜನದ ಮೇಲೆ ಬೇಡ ಮಾಡೋದು ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಮೇಡಮ್ ನಾವೊಂದು 4 ಜನ ಬರ್ತೀವಿ, ನಾವೊಂದು 6 ಜನ ಬರ್ತೀವಿ ಅಂದ್ರೆ ಆಗೋದಿಲ್ಲ. ಚಿಕ್ಕದಾಗಿ ಮಾಡಿದ್ರು ಚೊಕ್ಕದಾಗಿ ಮಾಡೋಣ, ಚೆನ್ನಾಗಿ ಮಾಡೋಣ, ಬಂದಿರೋರಿಗೆಲ್ಲ ಒಳ್ಳೆ ರಿಸಲ್ಟ್ ಕೊಡ್ಸೋಣ ಅನ್ನೋ ಒಂದು ಕಾರಣದಿಂದ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಪೇಮೆಂಟ್ ಅನ್ನ ಸ್ಟಾರ್ಟ್ ಮಾಡಿ ಇವತ್ತಿಂದ, ಪರವಾಗಿಲ್ಲ. ಹಾಗೆ ನಿಮ್ಮ ಪರಿಚಯದವರಿಗೆ, ಕ್ಲೋಸ್ ಇರೋರಿಗೆ, ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸಿಗೆಲ್ಲ ಪೋಸ್ಟರ್ ಅನ್ನ ಸೆಂಡ್ ಮಾಡಿ, ಇಲ್ಲ ಸ್ಟೇಟಸ್ ಅಲ್ಲಿ ಹಾಕೊಳ್ಳಿ. ಇದು ನಿಮ್ಮಿಂದ ಒಂದು ಒಳ್ಳೆ ಕೆಲಸ. ಅವ್ರ ಜೀವನದಲ್ಲಿ ಇರುವಂತ ಹೆಲ್ತ್ ಇಶ್ಯೂಸ್ ಇರ್ಬೋದು, ಏನೋ ಆಂಗ್ಸೈಟಿ ಇರ್ಬೋದು, ಯಾವುದೋ ಒಂದು ವಿಷಯವನ್ನ ಮರೆಯಕ್ಕಾಗದೆ ಹಾರ್ಟ್ ಚಕ್ರ ಬ್ಲಾಕ್ ಮಾಡ್ಕೊಂಡಿದ್ರೆ ಅದು ಅವ್ರಿಗೆ ನೋವು ಉಂಟು ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಓಪನ್ ಮಾಡ್ಕೊಳ್ಳೋದು ಹೇಗೆ, ಒಂದೇ ಅಲೈನ್ ಆಗಿ ಎಲ್ಲ ಚಕ್ರಗಳು ಬಂದಾಗ ನಿಮ್ಗೆ ಅದ್ಭುತವಾದ ಒಂದು ಎನರ್ಜಿ ಬರುತ್ತೆ. ಅದನ್ನ ಹೇಗ್ ಮಾಡ್ಕೊಳ್ಳೋದು ಅಂತೆಲ್ಲ ಕಲ್ತ್ಕೊಂಡ್ರೆ ನಿಮ್ಮಿಂದ 4 ಜನಕ್ಕೆ ಉಪಯೋಗ ಆಯ್ತು. ಯಾರ್ದೋ ಹೆಲ್ತ್ ಇಶ್ಯೂಸ್ ಕಮ್ಮಿ ಆಯ್ತು ಅಂತಂದ್ರೆ ಹಾಸ್ಪಿಟ್ಲಿಗೆ ಎಷ್ಟೊಂದು ದುಡ್ಡು ಖರ್ಚು ಮಾಡ್ತಿರ್ತಾರೆ. ಈಗ ಒಂದ್ಸರಿ ಟೆಸ್ಟಿಗೆ ಹೋದ್ರೆ 3-4 ಸಾವಿರ ಖರ್ಚಾಗುತ್ತಾ, ಆಗಲ್ವಾ? ಆಗುತ್ತೆ ಅಲ್ವಾ? ಸೊ ಅಂಥದ್ದನ್ನ ನಿಮ್ಗೆ ಲೈಫ್ ಟೈಮ್ ಕಲ್ತ್ಕೊಳ್ಳೋ ಅಂತ ಇದನ್ನ ನಾವು ಹೇಳ್ಕೊಡ್ಬೇಕಾದ್ರೆ, ಸೊ ನೀವೇನ್ ಮಾಡಿ, ಅಭ್ಯಾಸವನ್ನ ಮಾಡೋದು ಜೀವನ ಪೂರ್ತಿ ನಿಮ್ಗೆ ಉಪಯೋಗ ಬರುವಂತ ವಿದ್ಯೆಯನ್ನ ಹೇಳ್ಕೊಡ್ತಾ ಇರೋದ್ರಿಂದ ಯಾರು ಮಿಸ್ ಮಾಡಬೇಡಿ. ದಯವಿಟ್ಟು ಎಲ್ಲರೂ ಬನ್ನಿ. ಓಕೆನಾ? ನೀರು ಕುಡಿದ್ರಾ? ಎಸ್ ಮೇಡಮ್. ಓಕೆ, ಓಕೆ, ನೀರ್ ಕುಡ್ದಾಯ್ತು. ನೀರು ಕುಡ್ದಾಯ್ತು. ನೆಕ್ಸ್ಟ್
ಮಯೂರ್ಮ. ನಾನು ಉಲ್ಟಾ ಹಿಂಗ್ ಮಾಡ್ತಾ ಇದ್ದೆ, ಅದಕ್ಕೆ ಗೊತ್ತಾಗಿಲ್ವ ಅಂತ. ಮಯೂರ್ಮ ದೊಡ್ಡದಾಗಿ ಹಾರ್ಟನ್ನ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡ ಹೃದಯವನ್ನ ಮಾಡಿ ಅಂತ್ಯವಿಲ್ಲದ ಪ್ರೀತಿ, ವಿಶ್ವಾಸ, ನಂಬಿಕೆ ನಾವು ಜನರಿಗೆ ಕೊಟ್ರೆ ಅವರು ಖಂಡಿತ ನಮಗೆ ಅದನ್ನ ರಿಟರ್ನ್ ಸಿಗುತ್ತೆ. ಯೂನಿವರ್ಸ್ಗೆ ನಮ್ಮ ಪರಿಶುದ್ಧವಾದ ಅಂತ್ಯವಿಲ್ಲದ ಪ್ರೀತಿ, ವಿಶ್ವಾಸ, ನಂಬಿಕೆ, ಗೌರವನ ಕೊಡೋಣ. ಓಕೆನಾ? ಮತ್ತೊಮ್ಮೆ ಮಯೂರ್ಮ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಐ ಲವ್ ಯು. ಹಿಂಗೆ ಹೇಳ್ತಾ ಇರಿ ಅವಾಗವಾಗ. ಯೂನಿವರ್ಸ್ಗೆ ಕೂಡ ಗೊತ್ತಾಗ್ಬೇಕು ನೀವು ಅವ್ರನ್ನ ನೆನ್ಪು ಮಾಡ್ಕೋತಿದ್ದೀರಾ ಅಂತ. ನಮ್ಮ ಜಂಜಾಟದಲ್ಲೇ, ನಮ್ಮ ಟೆನ್ಷನಲ್ಲೇ, ನಮ್ಮ ಇದರಲ್ಲೇ ಮುಳುಗೋಗ್ಬಿಡೋದು. ಯೂನಿವರ್ಸ್ನ ನೆನ್ಪು ಮಾಡ್ಕೋತಾ ಇರಬೇಕು, ಪದೇ ಪದೇ ಯೂನಿವರ್ಸ್ಗೆ ಹೇಳ್ತಾ ಇರಬೇಕು, ಯೂನಿವರ್ಸ್ ಜೊತೆ ಕನೆಕ್ಟಿಂಗ್ ಜಾಸ್ತಿ ಮಾಡ್ಕೋಬೇಕು. ಆವಾಗ ನಿಮಗೆ ಗೊತ್ತಿಲ್ಲದೆ ಹೊಸ ಹೊಸ ಅವಕಾಶಗಳು ಹುಡುಕಿ ಹುಡುಕಿ ಬರುತ್ತೆ. ಸೊ ನೆನಪಾದಾಗೆಲ್ಲ, ಸುಮ್ಮನೆ ಕೂತಾಗೆಲ್ಲ ಥ್ಯಾಂಕ್ ಯು ಯೂನಿವರ್ಸ್, ಇಷ್ಟು ದಿವಸ ನೀನು ಕೊಟ್ಟಿರೋದಕ್ಕೆ ನನಗೆ ತುಂಬ ಖುಷಿ ಇದೆ, ನನ್ನ ಜೀವನದಲ್ಲಿ ಏನೇನಿದೆ ಅದಕ್ಕೆಲ್ಲ ಐ ಆಮ್ ಸೋ ಗ್ರೇಟ್ಫುಲ್ ಅಂತೇಳಿ ಗ್ರ್ಯಾಟಿಟ್ಯೂಡ್ ಮೈಂಡಲ್ಲೇ ಇರಿ ಯಾವಾಗ್ಲೂ. ಓಕೆನಾ? ಕೃತಜ್ಞತೆ ಅನ್ನೋದು ಅಷ್ಟು ದೊಡ್ಡ ಶಕ್ತಿ. ಜೀವನದಲ್ಲಿ ಏನ್ ಬೇಕಾದ್ರೂ ಬದಲಾವಣೆ ಮಾಡುತ್ತೆ ಕೃತಜ್ಞತೆ ಅನ್ನೋ ಒಂದು ಶಕ್ತಿ. ಸೊ ಹಾಗಾಗಿ ಯಾವಾಗಲೂ ಗ್ರ್ಯಾಟಿಟ್ಯೂಡಲ್ಲಿ ಇರಿ. ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ ಯು ಹೇಳಿ. ಅವ್ರಿಗೆ ಹೆಲ್ಪ್ ಮಾಡುವಂತ ಮನಸ್ಥಿತಿ ಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೂ ಕೂಡ ಥ್ಯಾಂಕ್ ಯು ಹೇಳಿ. ಎಸ್, ಈಗ ತಥಾಸ್ತು ಸಮಯ ಬಂತು. ಎಲ್ಲರೂ ನನಗೆ ತಥಾಸ್ತು ಮಾಡಿ, ಆಶೀರ್ವಾದವನ್ನ ಮಾಡಿ. ಎಲ್ಲರಿಗೂ ಎಲ್ಲರಿಗೂ ತಥಾಸ್ತು, ತಥಾಸ್ತು. ಎಲ್ಲರಿಗೂ ಮಾಡುವಂತ ತಥಾಸ್ತು, ಎಲ್ಲ ಒಳ್ಳೆ ಶುಭೋದಯ. ಕೆಲಸಗಳಿಗೆ ದೇವರ ಮತ್ತೆ ಈ ಗುರು ಹಿರಿಯರ ಆಶೀರ್ವಾದವಿದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ತಥಾಸ್ತು. ಬಿ ಬ್ಲೆಸ್. ಯಾವಾಗಲೂ ಆಶೀರ್ವಾದದ ಒಳಗಡೆನೆ ಇರಿ, ಸೇಫ್ ಆಗಿ. ತಥಾಸ್ತು ಎಲ್ರಿಗೂ ಒಳ್ಳೇದಾಗ್ಲಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಚಕ್ರ ಸಾಧನೆ ಬಗ್ಗೆ ಏನಾದ್ರು ಡೌಟ್ ಇದ್ರೆ, ಪರ್ಸನಲ್ ಆಗಿ ಮಾತಾಡಬೇಕು ಅಂದ್ರೆ ಮೆಸೇಜ್ ಹಾಕಿ ನನ್ನ ಪರ್ಸನಲ್ ನಂಬರಿಗೆ. 405 ಇದೆಯಲ್ಲ ಲಾಸ್ಟ್, ಆ ನಂಬರಿಗೆ ಹಾಕಿ, ಇಲ್ಲ ಫೋನ್ ಮಾಡಿ ಕೂಡ ಮಾತಾಡ್ಬೋದು. ಓಕೆನಾ? ಓಕೆ. ಓಕೆ, ಡನ್. ಎಲ್ಲರಿಗೂ ಧನ್ಯವಾದಗಳು. ಬಿ ಬ್ಲೆಸ್ಡ್. ಖುಷಿಯಾಗಿರಿ. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್. ಲವ್ ಯು ಯೂನಿವರ್ಸ್. ಲವ್ ಯು ಯೂನಿವರ್ಸ್. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಯೂನಿವರ್ಸ್. ಐ ಲವ್ ಯು ಯೂನಿವರ್ಸ್. ಲವ್ ಯು ಯೂನಿವರ್ಸ್. ಥ್ಯಾಂಕ್ ಯು ಮೇಡಮ್. Thank you, madam. ಎಲ್ಲರಿಗೂ ಥ್ಯಾಂಕ್ ಯು.